ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ, ಪತ್ರಿಕಾರಂಗ ದೇಶದ 4 ಪಿಲ್ಲರ್ಸ್ ಇವು. ಇದರಲ್ಲಿ ಪ್ರಮುಖವಾಗಿದ್ದು ಅಂತ ಕೇಳಿದರೆ ಇವತ್ತಿನ ವ್ಯವಸ್ಥೆಯಲ್ಲಿ ನ್ಯಾಯಾಂಗ. ಈ ನ್ಯಾಯಾಂಗ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಪ್ರಾಚೀನ ಕಾಲದಿಂದ ಇವತ್ತಿನವರೆಗೆ ನಾವು ಅವಲೋಕನ ಮಾಡ್ದಂಗೆ ಇವತ್ತು ಪ್ರತಿ ಹಂತದಲ್ಲಿ ಕೂಡ ಬೇಕು. ಅವತ್ತು ಧರ್ಮದೊಳಗೆ ಆಧಾರಿತವಾದಂಥ ನ್ಯಾಯ ಸಿಗ್ತಿತ್ತು. ಇವತ್ತು ಧರ್ಮದ ಜೊತೆಗೆ ಕಾನೂನು ಮೂಲಕ ನ್ಯಾಯವನ್ನು ಕೊಡುವಂಥ ಒಂದು ವ್ಯವಸ್ಥೆ ಬಂದಿದೆ. ಇವತ್ತು ಮಾಡರ್ನೈಸ್ಡ್ ಆಗೈತಿ. ಇವತ್ತು ನ್ಯಾಯಾಲಯ ಎಲ್ಲ ಹಂತದೊಳಗೂ ಎಷ್ಟೋ ಬದಲಾವಣೆ ಆಗೈತಿ. ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಡಿಸೆಂಬರ್ 3ರಂದು ವಕೀಲ ವೃತ್ತಿಗೆ ಸಂಬಂಧಪಟ್ಟಂಗೆ ದಿನಾಚರಣೆ ಮಾಡ್ತಾರೆ, ವಕೀಲ ದಿನಾಚರಣೆ. ಇದನ್ನು ಯಾಕೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ನಮ್ಮ ಆತ್ಮಾವಲೋಕನೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ, ಬದ್ಧತೆ ಎಷ್ಟಿದೆ, ವೃತ್ತಿಪರ ಚಿಂತನೆ ಎಷ್ಟಿದೆ, ಇನ್ನೇನು ಆಗಬೇಕು, ಇನ್ನೇನು ಬದಲಾಗಬೇಕು, ಇನ್ನೇನು ಕೊಡಬೇಕು, ಕೊಡುಗೆಗಳನ್ನು ನಾವು ಎಷ್ಟು ಕೊಟ್ಟಿದ್ದೇವೆ, ಮತ್ತು ಇವನ್ನೆಲ್ಲ ಕೊಟ್ಟವ್ರನ್ನ ಸ್ಮರಿಸುವಂಥ ಕೆಲಸ. ಸೊ ಅದಕ್ಕಾಗಿ ವಕೀಲ ದಿನಾಚರಣೆ ಡಿಸೆಂಬರ್ 3 ಮಾಡ್ತಾರೆ. ಇದು ಬಹುತೇಕ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಬೇರೆ ಬೇರೆ ದಿನಾಚರಣೆಗಳನ್ನು ಮಾಡ್ತಾರೆ. ಭಾರತದಲ್ಲಿ ಡಿಸೆಂಬರ್ 3 ವಕೀಲ ದಿನಾಚರಣೆ. ಹಾಗಾದ್ರೆ ಈ ವಕೀಲ ದಿನಾಚರಣೆ ಇದು ಇತಿಹಾಸವನ್ನು ನಾವು ನೋಡೋದಾದ್ರೆ ಇವತ್ತು ಹೆಂಗೆ, ಇಲ್ಲಿ ಕೂಡ ಸವಾಲುಗಳಿದಾವೆ. ಜೂನಿಯರ್ಸ್ ಬರ್ತಾರೆ, ಸೀನಿಯರ್ಸ್ ಇರ್ತಾರೆ. ಈಗ ಬೇರೆ ಬೇರೆ ಹಂತದಲ್ಲಿ ಬಹಳಷ್ಟು, ನಮ್ಮಲ್ಲಿ ಬಾರ್ ಕೌನ್ಸಿಲ್ ಅಂತಿದೆ. ಸೊ ಇವೆಲ್ಲ ಬಹಳ ಸ್ಟ್ರಿಕ್ಟ್ ಆಗಿದೆ. ಈ ವ್ಯವಸ್ಥೆನ ನಾವು ನೋಡೋದಾದ್ರೆ ಏನು ಅಂತ ತಿಳ್ಕೊಳ್ಬೇಕು. ಸೊ ಅದಕ್ಕಾಗಿ ವಕೀಲ ದಿನಾಚರಣೆ ದಿವಸ ಒಂದಿಷ್ಟು ಶುಭಾಶಯಗಳ ಜೊತೆಗೆ ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಜೊತೆಗೆ ಸಿಂಡಿಕೇಟ್ ಮೆಂಬರು, ಅಂದರೆ ಕಾನೂನು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರು ಮತ್ತು ಸೀನಿಯರ್ ಲಾಯರ್ ಮೋಹನ್ ಬಜೇಂತ್ರಿ ಅವ್ರನ್ನ ನಿಮಗೆ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ಕಾರ. ಎಲ್ಲರಿಗೂ ವಕೀಲರ ದಿನಾಚರಣೆ ಶುಭಾಶಯಗಳು. ಸರ್, ವಕೀಲ ವೃತ್ತಿ ಒಂದು ಪದದಾಗ ಹೇಳ್ಬೋದು. ವಕೀಲ ವೃತ್ತಿ ಶ್ರೇಷ್ಠ ವೃತ್ತಿ. ದಿನಾಚರಣೆ ಯಾಕೆ ದಿನಾಚರಣೆ ಅಂದರೆ ಅದೊಂದು ನೋಡಿ ಏನಾಯ್ತಂದ್ರೆ, ಭಾರತ ಕಂಡಂಥ ಶ್ರೇಷ್ಠ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಸವಿನೆನಪಿಗಾಗಿ. ಯಾಕಂದ್ರೆ ಅವ್ರು ಏನು ಎಮಿನೆಂಟ್ ಲಾಯರ್ಸ್ ಅವರೆಲ್ಲರೂ ಸಹಿತ. ಅವರ ಜೀವನದ ಒಂದು ಏನು ದೇವೋದ್ದೇಶಗಳಿದ್ದಲ್ಲ, ಅದಕ್ಕಾಗಿ ಸ್ಮರಣೆ ದಿನವನ್ನಾಗಿ ನಾವು ಆಚರಣೆ ಎಲ್ಲ ವಕೀಲರ ದಿನಾಚರಣೆ ಮಾಡ್ಕೊಂತ ಬರ್ತಾ ಇದ್ವಿ. ಇದೊಂದು ಪದ್ಧತಿ. ಇಲ್ಲಿವರೆಗೂ ಒಬ್ರು ರಾಜೇಂದ್ರ ಪ್ರಸಾದ್ ಹಂಗ ಬೆಳಿಲಿಲ್ಲ ಅಂತ ವಕೀಲರು ಇಲ್ಲ. ಇದು ಏನಂದ್ರೆ, ಎಷ್ಟೋ ಜನನೂ ಸಹಿತ ಇಷ್ಟೊಂದು ಇದುವರೆಗೂ ಸಹಿತ ಇಷ್ಟೊಂದು 100 ಚಿಲ್ಲರ ತಿದ್ದುಪಡಿ ಒಂದು ಸಂವಿಧಾನದಲ್ಲಿ ಆದಾಗ ಸಹಿತ ಎಲ್ಲವೂ 108 ತಿದ್ದುಪಡಿಗಳು ಸಹಿತ, ತಿದ್ದುಪಡಿಗಳು ಬಂದಾಗೂ ಸಹಿತ ಅದನ್ನ ಯಾವಾಗಲೂ ಡಿಫೈನ್ ಕೋರ್ಟ್ನಲ್ಲಿ ಮಾಡ್ಕೊಂತ ಬಂದದವ್ರು ಯಾರು ಇದ್ರೆ, ನೀವು ಎಮರ್ಜೆನ್ಸಿಯಲ್ಲೇ ತಗೋರಿ. ಯಾವುದೇ ಪ್ರಮುಖ ದಿನಗಳು ಬಂದಾಗ ನೋಡ್ಕೊರಿ. ನೀವು 1973 ಏನು ಕೇಶವಾನಂದ ಭಾರತಿ ಕೇಸ್ ಬಂತು, ಅದನ್ನೊಂದು ಹಕ್ಕನ್ನು ಯಾವ ರೀತಿಯನ್ನು ವಾದ ಮಂಡನೆ ಮಾಡಿದ್ರು, ಯಾವ ರೀತಿಯಾಗಿರ್ಬೇಕು ನಮ್ಮ ಸಂವಿಧಾನ, ಅದನ್ನು ಅಲ್ಲಿ ಏನು ಕ್ವಶನ್ ಬಂದಿತ್ತು, ಪಾರ್ಲಿಮೆಂಟ್ ದೊಡ್ಡದು ಅಥವಾ ನ್ಯಾಯಾಂಗ ಇಲಾಖೆ ದೊಡ್ಡದು ಅನ್ನುವಂಥ ಪ್ರಶ್ನೆ ಬಂದಿತ್ತು. ಇವತ್ತಿನ ತಾರೀಕಿನ ಮಟನೂ ಸಹಿತ 13 ಜನ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಕುಂತು ವಿಚಾರಣೆ ಮಾಡಿದಂಥ ಒಂದೇ ಒಂದು ಪ್ರಕರಣ ಅಂದ್ರೆ ಕೇಶವಾನಂದ ಭಾರತಿ ಪ್ರಕರಣ. ಅಲ್ಲಿ ಈ ರೀತಿಯಾದಂಥ ಒಂದು ಸೂಕ್ತವಾದಂಥ ಆದೇಶಗಳನ್ನ ಈ ನಮ್ಮ ವಕೀಲರ ವಾದ ಮಂಡನೆಯಿಂದನ ತೀರ್ಪನ್ನು ಕೊಡಲಾಗಿದೆ. ಏನು ಜಡ್ಜ್ಗಳು ತೀರ್ಪು ಕೊಟ್ರಂತಲ್ಲ, ಅವರು ಏನು ಕಲ್ಪನೆ ಇದೆಯಲ್ಲ, ಏನು ಒಂದು ಕಾನ್ಸ್ಟಿಟ್ಯೂಷನ್ ಕಲ್ಪನೆ ಏನಿದೆ, ಕಾನೂನಿನ ಕಲ್ಪನೆ ಏನಿದೆ, ನಮ್ಮ ಸಮಾಜ ಯಾವ ರೀತಿ ಇದೆ, ಇವನ್ನೆಲ್ಲವನ್ನೂ ಸಹಿತ ಆ ತಿಳುವಳಿಕೆಯನ್ನ ನ್ಯಾಯಾಲಯಕ್ಕೆ ಕೊಟ್ಟಾಗ ಮಾತ್ರ ಒಂದು ಒಳ್ಳೆ ತೀರ್ಪು ನ್ಯಾಯಾಲಯಗಳಿಂದ ಬರ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ವಕೀಲರು ಇವತ್ತಿನ ಮಟನೂ ಸಹಿತ ಅಷ್ಟೊಂದು ಚಾಣಾಕ್ಷ, ಅಷ್ಟೊಂದು ಒಳ್ಳೆಯವರು, ಶ್ರದ್ಧೆಯಿಂದ ಇದ್ಕೊಂಡ್ ಬಂದಿದ್ದಾರೆ. ಈಗ ವಕೀಲರು ಅಂದು ಕೂಡ ಒಂಥರ ಭಯ, ಯಪ್ಪ ಮುಗಿಸೇ ಬಿಡ್ತಾರೆ ನಮ್ಮನ್ನ ಅಂದ್ರೆ ಆ ಕಾನ್ಸೆಪ್ಟು ಬೆಳೀತಾ ಹೊಂಟಿದೆ. ಯಾಕಿದು? ಇಲ್ಲ, ಏನಾಗ್ತಾ ಇದೆ ಅಂದ್ರೆ, ನಾನು 2001ರಲ್ಲಿ ವೃತ್ತಿ ಬಂದಿದ್ದು. ಅದಕ್ಕಿಂತ ಪೂರ್ವದಲ್ಲಿ ನಾ ಬಂದಾಗ ನೋಡಿದ್ದು, ಗದಗಿನಲ್ಲಿ ಲೆಜೆಂಡರಿ ಅಡ್ವೊಕೇಟ್ಸ್ ಎಲ್ಲ ಇದ್ರು. ಇವನ್ ನಾವು ಧಾರವಾಡ, ನಮ್ದು ಓಲ್ಡ್ ಧಾರವಾಡ ಡಿಸ್ಟಿಕ್ ಇದ್ದಾಗ ಗದಗಿನ ಲಾಯರ್ಸ್, ಸೀನಿಯರ್ ಲಾಯರ್ಸ್ ಎಲ್ಲರೂ ಸಹಿತ ಸಿವಿಲ್ ಕಿಂಗ್ಸ್ ಅನ್ಸ್ಕೊಂತಿದ್ರು. ಅಷ್ಟೊಂದು ಜ್ಞಾನವಂತರಿದ್ರು. ಅದ್ರ ಬ್ಯಾಕ್ಗ್ರೌಂಡ್ ನಾವು ನೋಡಿದಾಗ ಏನಾಗ್ತಿತ್ತು, ಅವ್ರು ಎಲ್ಲರೂ ಸಹಿತ ಸುಸ್ಥಿತಿಯಲ್ಲಿ, ಮನೆತನದ ಆರ್ಥಿಕ ಸುಸ್ಥಿತಿಯಲ್ಲಿ ಬರ್ತಿದ್ರು. ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಬಹಳ ಚೆನ್ನಾಗಿ ಬರ್ತಿತ್ತು. ಮತ್ತೆ ಅವಾಗಿನ ಪದ್ಧತಿ ನೋಡಿ, ಅವಾಗ ಎಲ್ಲ ಸುಸ್ಥಿತಿಯಲ್ಲಿ ಇದ್ದಂತ ಒಂದು ಜಾತಿ ಹಿನ್ನೆಲೆ ಒಳಗೂ ಬರ್ತಿದ್ರು. ಬಹಳ ಜನ ನೋಡಿ, ನೀವು ಇವತ್ತಿನ ಮಾಡಿ ಎವರೇಜ್ ನೋಡ್ರಿ, ದೊಡ್ಡ ದೊಡ್ಡ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಜನಾಂಗದ ವಕೀಲರು
ಅವರೆಲ್ಲರೂ ಸಹಿತ ಅಷ್ಟೊಂದು ರೀತಿಯೊಳಗೆ ಬಂದಿದ್ರು. ಈಗ ಹಂಗಿಲ್ಲ. ಈಗ ನಾವು ಇತ್ತೀಚಿನ ದಿನಮಾನಗಳೊಳಗೆ ಏನಾಗಿದೆ, ಇದೊಂದು ಪ್ರೊಫೆಷನ್, ಲಾ ಪ್ರೊಫೆಷನ್ ಯಾವಾಗಲೂ ಕಂಟಿನ್ಯೂಸ್ ಅಂಟಿಲ್ ಡೆತ್ ಆಫ್ ದಟ್ ಪರ್ಸನ್ ಅವ ಅಡ್ವೊಕೇಟ್ ಆಗಿರ್ತಾನೆ. ಅಲ್ಲಿ ಮಟನೂ ಸಹಿತ ಮತ್ತೆ ಇದೊಂದು ವಾಸ್ಟ್ ಆಗಿ ಬೆಳೆದಂತ ಒಂದು ವೃತ್ತಿ ಇದು. ಇವನ್ ಯಾವ ರೀತಿ ಮೆಡಿಕಲ್ ವಾಸ್ಟ್ ಆಗಿ ಬೆಳೀತು, ಒಂದೊಂದು ವಿಷಯದೊಳಗೂ ಸಹಿತ ಹೆಂಗ ಪರಿಣಿತಿ ಬಂತು, ಅದೇ ರೀತಿನೂ ಸಹಿತ ಪರಿಣಿತಿ ಬಂದಂತ ಒಂದು ಯಾವ್ದಾದ್ರು ವಿಷಯ ಇದ್ರೆ ಈಗ ಇವತ್ತಿನ ಮಟ್ಟಿಗೆ ಒಂದು ಸಣ್ಣದು ಹೇಳ್ತೀನಿ ನಿಮ್ಗೆ ಎಕ್ಸಾಂಪಲ್. ಒಂದು ಕೋಆಪರೇಟಿವ್ ಸೆಕ್ಟರ್ ಅಂತ ತಿಳ್ಕೊಳ್ಳಿ. ಕೋಆಪರೇಟಿವ್ ಸೆಕ್ಟರ್ ಇದ್ದಂತ ಚಾಣಾಕ್ಷ ಅಡ್ವೊಕೇಟ್ಸ್ ಲಿಮಿಟೆಡ್. ಅಂಥವ್ರ ಕಡೆ ಬರೀ ನೀವು ಕನ್ಸಲ್ಟೆನ್ಸಿಗೆ ಹೋದ್ರೆ ಎಷ್ಟೆಷ್ಟು ಫೀ ಇದೆ, ಮತ್ತು ಅಂಥವ್ರು ಅಷ್ಟು ಚೆನ್ನಾಗಿ ಅಡ್ವೈಸನ್ನು ಸಹಿತ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಮೆಡಿಕಲ್ ಫೀಲ್ಡ್ಗೆ ಮೆಡಿಕಲ್ ನೆಗ್ಲಿಜೆನ್ಸಿ ಇವತ್ತಿಗೂ ಈಗ ನಮ್ಗೆ ಈ ಕಡೆ ನಾನು ಈಗ ಸಿಂಡಿಕೇಟ್ ಮೆಂಬರ್ ಆದ್ಮೇಲೆ ನೋಡ್ತಾ ಇರೋದು, ಈ BSc ನರ್ಸಿಂಗ್ ಮಾಡಿದವರು, MBBS ಮಾಡಿದವರು ಎಲ್ಲರೂ ಬರ್ತಾ ಇದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದು ಹೆಂಗೆ ನಾವು ಮೆಡಿಕಲಲ್ಲಿ ಐ ಸ್ಪೆಷಲಿಸ್ಟು, ಡೆಂಟಿಸ್ಟು, ಆಂಕಾಲಜಿಸ್ಟು, ಹಾರ್ಟು ಆ ರೀತಿ ಇತ್ತು. ಇದರಲ್ಲೂ ಸಹಿತ ಸ್ಪೆಷಲೈಸಿಸ್ಟ್ ಇನ್ ಕನ್ಸ್ಯೂಮರ್ ಸ್ಪೆಷಲೈಸೇಷನ್, ಮತ್ತು ನಮ್ಮದು IT ಸೆಕ್ಟರ್ ಸಂಬಂಧಪಟ್ಟಂತ ಸ್ಪೆಷಲೈಸೇಷನ್, ಕ್ರಿಮಿನಲ್ ಸ್ಪೆಷಲೈಸೇಷನ್, ಇಂಡಸ್ಟ್ರಿ ಓರಿಯೆಂಟೆಡ್ ಸ್ಪೆಷಲೈಸ್ಡ್ ಅಡ್ವೊಕೇಟ್ಸ್, ಟ್ಯಾಕ್ಸ್ ಕನ್ಸಲ್ಟೆಂಟ್ ಸ್ಪೆಷಲೈಸ್ಡ್ ಅಡ್ವೊಕೇಟ್ಸ್, ಕಾರ್ಪೊರೇಟ್ ಸೆಕ್ಟರ್ ಸ್ಪೆಷಲೈಸ್ಡ್ ಅಡ್ವೊಕೇಟ್ಸ್, ಇವು MUC, ಈ ಮೋಟರ್ LAC, MUC ಈ ಪಾರ್ಟ್ ಅಂಡ್ ಪಾರ್ಟಲ್ ಆಫ್ ದಿ ಅಡ್ವೊಕಸಿ ಒಳಗೇನೆ ಬರ್ತಕ್ಕಂಥದ್ದು. ಅದರಲ್ಲಿ ದಿನನಿತ್ಯದ ಕಾರ್ಯಕ್ರಮ ನಡೀತಾ ಇರೋದು. ಆದರೆ ಒಬ್ಬರು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಇರ್ತಕ್ಕಂಥದ್ದು, ಸಂವಿಧಾನದ ಪ್ರತಿಯೊಂದು ಪರಿಚ್ಛೇದಗಳನ್ನು ತಿಳ್ಕೊಂಡು ಅದನ್ನು ಡಿಫೈನ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಅವರೆಲ್ಲರೂ ಸಹಿತ ಎಮಿನೆಂಟ್ ಲಾಯರ್ಸ್. ಅವೆಲ್ಲನೂ ಸಪ್ರೇಟ್ ಆದಂಥ ವಿಭಾಗಗಳು ಬರ್ತಾ ಇದ್ದಾವೆ. ಅದನ್ನು ನೋಡಿದಾಗ ಎಲ್ಲಾನು ಸಹಿತ ಇವತ್ತು ಮುಂದೆ ಬರ್ತಕ್ಕಂಥ ದಿನಮಾನಗಳು ಎಲ್ಲ ಕಡೆ ಅಡ್ಮಿಷನ್ ಎಲ್ಲ ನೋಡಿದಾಗ, ಔಟ್ಕಮ್ ನೋಡಿದಾಗ, ಬರ್ತಕ್ಕಂಥ ಜನರೇಷನ್ ನೋಡಿದಾಗ ಈಗ ಎಲ್ಲ ಕಮ್ಯುನಿಟಿಯಿಂದ ರಿಪ್ರೆಸೆಂಟೇಷನ್ ಇದೆ. ಅದು ಇಂಪಾರ್ಟೆಂಟ್, ತಾವೆಲ್ಲ ನೋಡ್ಕೋಬೇಕು. ಅಲ್ಲಿ ಈ ಕಮ್ಯುನಿಟಿ ಮೇಲೆ ಹೊಂಟಿದೆ ನಿಮ್ಮ ಅಡುಗೆ. ಇಲ್ಲ ಇದೊಂದು ಅವರು ಈ ಜಾತಿಯವರು, ಇವ್ ಬಾಬಣ್ರು, ನಾವು ಬ್ರಾಹ್ಮಣರು, ಅವ್ ಬುದ್ಧಿವಂತ ಅದಾನೋ ಇಲ್ಲೋ, ತಿಳುವಳಿಕೆ ಐತಿಲ್ಲೋ, ಅವ್ ಕ್ರಿಮಿನಲ್ ಒಳಗ ನಾಲೆಜ್ ಐತಿಲ್ಲೋ, ಲಿಂಕ್ ಐತಿಲ್ಲೋ, ಇಂಟೆಲೆಕ್ಚುಯಲ್ ಐತಿಲ್ಲೋ, ಅವನ ಹತ್ರ ಏನೈತಿ ಕೆಪಾಸಿಟಿ, ವಾದ ಮಾಡುವಂತ ತಾಕತ್ ಐತಿ, ಏನು ನೋಡೋದೇ ಇಲ್ಲ. ಅವ ನಮ್ಮ SSK ಸಮಾಜ, ಇವ SC ಸಮಾಜ, ಇವ ಬ್ರಾಹ್ಮಣ, ಅವನು ಅವ್ರ ಕಡೆ ಹೋಗ್ಬಿಡ್ತಾರಲ್ಲ. ಇಲ್ಲ ಇದನ್ನೊಂದು ಹುಟ್ಟು ಹಾಕಿದ್ರು ಹೆಂಗೋ ನೀವು ಅಲ್ಲೇ? ಇಲ್ಲ, ಅದು ಯಾವುದು ಇಲ್ಲ. ಒಂದ್ ಏನಾಗ್ತಿದೆ ಅಂದ್ರೆ, ಸಮಾಜದಲ್ಲಿ ಇದ್ದಂತ ವ್ಯಕ್ತಿಗಳು ಬೇರೆಯವ್ರ ಪರಿಚಯ ಇಲ್ಲದವರು ಅವ್ರವ್ರ ಸಮಾಜನ ವಕೀಲರ ಆರೈಸ್ಕೊಂಡು ಹೋಗ್ಬೋದು, ಅದ್ರ ತಪ್ಪೇನಿಲ್ಲ. ಆದ್ರೆ ಎಲ್ಲಿ ನಾಲೆಜ್ ಇದೆ, ನಾ ಕಂಡ್ಕೊಂಡಿದ್ದು ಎಲ್ಲಿ ಸ್ಪೆಷಲೈಸೇಷನ್ ಇದೆ, ಎಲ್ಲ ಎಕ್ಸ್ಪರ್ಟೈಸೇಷನ್ ಇದೆ, ಎಲ್ಲಿ ನಿಮ್ಗೆ ತುರ್ತು ಸೇವೆ ಕೊಡ್ತೀರಿ ಅನ್ನೋದೈತಿ, ಎಲ್ಲಿ ಸೇವೆ ನಿಮಗೆ ಕಮ್ಮಿ ರೇಟ್ನೊಳಗೆ ಸಿಗ್ತೈತೆ ಅನ್ನೋದೈತಿ, ಮತ್ತು ಯಾರಿಗೆ ಕಳಕಳಿ ಕಕ್ಷಿದಾರರ ಬಗ್ಗೆ ಐತಿ, ಅವ್ರನ್ನ ಹುಡುಕುವಂತ ಇವತ್ತಿನ ಮಟನೂ ಬರುವಂತ ಜನರು ನಾನು ನೋಡಿದ್ದೀನಿ, ಕ್ಲೈಂಟ್ಸ್ ಸಹಿತ. ಹಿಂಗಾಗಿ ಅಲ್ಲಿ ಇಲ್ಲಿ ಇನ್ನೊಂದು ಏನು ಇದೊಂದು ಹೇಳೋದಂದ್ರೆ, ಏಜೆಂಟ್ ಆಗ್ಬಿಟ್ಟಾರ್ರಿ. ಒಂದಿಷ್ಟು ಏಜೆಂಟ್ ವಕೀಲರ ಏಜೆಂಟ್ ಇಟ್ಕೊಂಡ್ರ, ಇಲ್ಲ ಅವ್ರಿಗಿಷ್ಟು ಕಮಿಷನ್, ನಮಗಿಷ್ಟು ರೊಕ್ಕ, ನಮಗಿದು ಇಲ್ಲ. ಏನಾಗ್ತಿದೆ ಅಂದ್ರೆ ಸಮಾಜದೊಳಗೆ, ಈಗ ನೀವು ಹಾಸ್ಪಿಟ್ಲಿಗೆ ಹೋಗ್ರಿ, ಅವರು ಸಹಿತ ಎಲ್ಲರ ಕಡೆನೂ ಒಬ್ರು ಕರ್ಕೊಂಬಂದು ಕಳಿಸುವಂತವ್ರು ಅಂತಂದಿರ್ತೈತಿ. ಏನಂದ್ರೆ ಇದು ನಮ್ದು ಅಡ್ವರ್ಟೈಸ್ ಇರ್ಲಾರ್ದಂತ ಪ್ರೊಫೆಷನ್. ನಮ್ದು ಆಸ್ ಪರ್ ದಿ BCA ನಾರ್ಮ್ಸ್, ನಮ್ದು ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಆಗಲಿ, ಇಂಡಿಯಾ ಆಗಲಿ, ನಮ್ದು ಏನಿದೆ ಅಂದ್ರೆ ಯಾವುದೂ ಸಹಿತ ನಾವು ಅಡ್ವರ್ಟೈಸ್ ಮಾಡ್ಕೊಳಂಗಿಲ್ಲ. ನಿಮ್ಮನ್ನ ಕಂಟ್ರೋಲ್ ಮಾಡ್ದಾವ. ಹೌದು, ನಮ್ದು BCI ಇದೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಅದು ಏನಂದ್ರೆ ಒಂದು ಅಡ್ವೊಕೇಟ್ಸ್ ಎಥಿಕ್ಸ್ ಲಿಂತ್ರ ಹಿಡಿದು, ಒಬ್ಬ ಸ್ಟೂಡೆಂಟ್ ಲಿಂತ್ರ ಹಿಡಿದು, ಒಂದು ಕಾಲೇಜ್ ಲಿಂತ್ರ ಹಿಡಿದು, ಎಲ್ಲ ಆಸ್ಪೆಕ್ಟ್ ಒಳಗೆ, ಇವನ್ ನಮ್ಮ ಏನು ನ್ಯಾಯಾಂಗದ ಇದನ್ನೂ ಇದೆಯಲ್ಲ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ನು, ಎಲ್ಲವನ್ನೂ ಸಹಿತ ಒಂದು ರೀತಿಯಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನೇ ಇವತ್ತಿನೂ ಸಹಿತ ಅದ್ರದ್ದು ಒಂದು ಮೊರಾಲಿಟಿನ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ನಿಮ್ ಕರ್ನಾಟಕದೊಳಗೆ ನಮ್ಮ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್. ನಿಮ್ ಸಂಘಗಳು ಯಾವಾಗ ಹುಟ್ಕೊಂಡಿವೆಲ್ಲ? ಇವೆಲ್ಲ ನೋಡಿ ಏನಾಯ್ತಂತಂದ್ರೆ, 1961 ಯಾವಾಗ BCI ಎಸ್ಟಾಬ್ಲಿಷ್ ಆಯ್ತು, ಅವಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನಮ್ಮ ಅಡ್ವೊಕೇಟ್ಸ್ ಆಕ್ಟ್ ಅನ್ನ ತಂದ್ರು 1961. ತಂದ ಮೇಲೆ ಅವ್ರು ಏನ್ ಮಾಡಿದ್ರು, ಅದು ನೇಷನ್ಗೆ ಸಂಬಂಧಪಟ್ಟಾಗ ಅಡ್ವೊಕೇಟ್ಸ್ ಆಕ್ಟ್, BCI ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಅದು ಏನಂದ್ರೆ ಡೈರೆಕ್ಟಿವ್ ಏನಂತಂದ್ರೆ ಸ್ಟೇಟ್ಗೆ ಒಂದು ಕೊಡ್ತು. ಸ್ಟೇಟ್ಗೆ ಎವ್ರಿ ಸ್ಟೇಟ್ ಮಸ್ಟ್ ಅಂಡ್ ಶುಡ್ ಹ್ಯಾವ್ ಒನ್ ಬಾರ್ ಕೌನ್ಸಿಲ್. ಅಂದ್ರೆ ಅವ್ರು ಎನ್ರೋಲ್ಮೆಂಟ್ ಮಾಡ್ಕೊಳೋದು, ಹುಡುಗರು ಪಾಸ್ ಆಗಿ ಬಂದವ್ರಿಗೆ ಎನ್ರೋಲ್ಮೆಂಟ್ ಮಾಡೋದು, ಅವ್ರ ಎನ್ರೋಲ್ಮೆಂಟ್ ನಂಬರ್ ಕೊಡೋದು, ಅವ್ರ ಮ್ಯಾಗ ಏನಂದ್ರೆ ಅವ್ರ ಮ್ಯಾಗ ಅಧಿಕಾರಿ ಚಲಾಯಿಸುವಂಥದ್ದು ಎಲ್ಲವನ್ನೂ ಸಹಿತ ಸ್ಟೇಟ್ಗೆ ಇರುತ್ತೆ. ಅದ್ರ ತಕ್ಕಂಗೆ ಜಿಲ್ಲಾಕ್ ಬಂತು. ಜಿಲ್ಲಾ ವ್ಯಾಪ್ತಿ ಒಳಗೂ ಸಹಿತ ಆ ಯಾವ ಹುಡುಗರು ಇದು ಮಾಡ್ಕೊಂಡಿರ್ಬೇಕು. ಮತ್ತು ಅದೇ ರೀತಿ ತಾಲೂಕಿನೊಳಗೂ ನಮ್ದು ತಾಲೂಕಾ ಸಂಘಗಳದಾವು, ಜಿಲ್ಲಾ ಸಂಘಗಳದವು, ರಾಜ್ಯ ಸಂಘ ಇದೆ, ಮತ್ತೆ ಇದೆಲ್ಲ ಕುಡಿದು ನಮ್ಮ ದೇಶದಲ್ಲಿ ಬರ್ತಕ್ಕಂಥದ್ದು ನಾವು ಎಲ್ಲರಿಗೂ ಸಹಿತ ಬರೋದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ. ಏನ್ ಬೆನಿಫಿಟ್ ಐತಿ ವಕೀಲರಿಗೆ?
ಅಲ್ಲ ನಮ್ಮನ್ನೆಲ್ಲ ನಮ್ದು ಏನೇನು ಅಡ್ವೊಕೇಟ್ಸ್ ವೆಲ್ಫೇರ್ ವಿಚಾರ ಮಾಡೋದು ಅವ್ರೆ. ಓಕೆ ಓಕೆ. ಈಗ ನಾವು ಒಂದ್ ವೇಳೆ ನಾವು ಡೆತ್ ಆಯ್ತು, ನಮ್ಗೆ ಏನೇನ್ ಬೆನಿಫಿಟ್ ಇರಬೇಕು, ನಮ್ಗೆ ಜಡ್ ಆಯ್ತು ಏನೇನ್ ಬೆನಿಫಿಟ್ ಇರಬೇಕು, ನಮ್ ಮಿಸ್ಕಂಡಕ್ಟ್ ಮಾಡಿದ್ವಿ, ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಮಾಡಿದ್ವಿ, ಯಾವ ರೀತಿ ಆಕ್ಷನ್ ತಗೋಬೇಕು ಎಲ್ಲವನ್ನೂ ಸಹಿತ ಮತ್ತ ನಮ್ಮ ಎಲ್ಲಾ ಅಡ್ವೊಕೇಟ್ಸ್ಗೂ ಸಹಿತ ಅವ್ರ ವೆಲ್ಫೇರ್ಗಾಗಿ ಏನೇನ್ ಮಾಡ್ಬೇಕು, ನಮ್ಮ ಮ್ಯಾಗ ಏನೋ ದೌರ್ಜನ್ಯ ಆಯ್ತು, ಎಲ್ಲಾರು ನಾವು ಕೇಸ್ ಗೆಲ್ಬೇಕಂತ ಕೊಡ್ತಾರ. ಒಂದ್ ವೇಳೆ ಎರಡು ಕಡೆ ಇರ್ತೀವಿ, ಸೋತ್ವಿ, ಅಗದಿ ಕಾಂಟೆಸ್ಟಿಂಗ್ ಇರ್ತಾವ ಅಂತ ತಿಳ್ಕೊಳ್ಳಿ, ಅದು ಕೊಟ್ಟಾಗ ಅವ್ರ ಮ್ಯಾಗ ಏನೋ ದೌರ್ಜನ್ಯ ಆಯ್ತು, ಎಷ್ಟೊಂದು ದೊಡ್ಡ ದೊಡ್ಡ ಪ್ರಕರಣಗಳು ಬರ್ತವೆ ಎಲ್ಲ ಸಮಾಜದಲ್ಲಿ. ಹೋರಾಟ ಮಾಡೋದ್ ಇದೇ ರೀತಿ ಇರಂಗಿಲ್ಲ, ಒಬ್ರು ಯಾರೋ ಬಡವನ್ ರಿಪ್ರೆಸೆಂಟ್ ಮಾಡ್ತಾ ಇರ್ತಾನ ಅಡ್ವೊಕೇಟ್. ಈಗ ನಾವು ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ವಕೀಲ ವೃತ್ತಿ ಸವಾಲುಗಳು ನೋಡಿ. ಏನೇನ್ ಸವಾಲುಗಳು ಅದಾವ ನಿಮ್ಮ ದೃಷ್ಟಿಯೊಳಗ? ಈಗ ನೋಡಿ, ಈಗ ಹೊಸ ವಕೀಲರು ಬರ್ತಾರೆ. ಈಗ ನಿಮ್ BCI ಏನ್ ಹೇಳಿದೇನು, ನಿಮ್ BCI ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವ್ರ ಏನ್ ಹೇಳ್ತಾರ, ನಿಮ್ ಜೂನಿಯರ್ಸ್ಗೆ ತಿಂಗಳಿಗೆ 10,000 ಕೊಡಿ, ನೀವು ಕಾರ್ಪೊರೇಟ್ ಲೆವೆಲ್ದೊಳಗಿದ್ದಾಗ 25,000 ಕೊಡಿ, 20,000 ಕೊಡಿ, ಏನೇನೋ ಇದೆ ನೋಟ್ಸ್. ಎಲ್ಲಿ ಒಬ್ಬ ಜೂನಿಯರ್ ಪಾಪ ಏನ್ ವಕೀಲಿಕ್ಕಿ ಆಸೆ ಆಕಾಂಕ್ಷೆನ ಕಳ್ಕೊಂಡ್ಬಿಡ್ತಾವಲ್ಲ. ಇಲ್ಲ, ಏನಂದ್ರ ಇದೊಂದು ವೃತ್ತಿ ಏನಂದ್ರೆ ಅದನ್ನ ಹೇಳಿದೆ ನಿಮ್ಗೆ. ನಮ್ಮ ಹಿಂದಿನ ವಕೀಲರುಗಳು ಯಾಕೆ ಆ ರೀತಿ ಇದ್ರು, ಅವರು ಸುಸ್ಥಿತಿಲಿಂದ ಬಂದಿದ್ರಲ್ಲ, ಫ್ಯಾಮಿಲಿಲಿಂದ. ಈಗ ನಾವು ಹೇಳ್ತಾ ಇರೋದು ಪಾಪ ಅವರು ಇಲ್ಲಿ ಅರ್ನಿಂಗ್ ಆಗಿ ಬರಾಕತ್ತಾರ, ಅವಾಗ ಸರ್ವಿಸ್ಗಾಗಿ ಬರ್ತಿದ್ರು, ಸೇವೆಗಾಗಿ ಬರ್ತಕ್ಕಂಥ ಪ್ರೊಫೆಷನ್ ನಮ್ದು. ಇವತ್ತು ಹಂಗಿಲ್ಲ, ಎಲ್ಲರ ಜೀವನ ನಡಿಬೇಕಲ್ಲ, ಅದನ್ನ ಹೇಳಿದೆ. ಅವ್ರ ಯಾಕೆ ಸೇವೆಗಾಗಿ ಬರ್ತಾರೆ, ಹಿಂದೆ ಯಾಕೆ ಬರೀ ಅಡ್ವೊಕೇಟ್ಸ್ MLA ಆಗ್ತಿದ್ರು, MP ಆಗ್ತಿದ್ರು, ಸ್ವಾತಂತ್ರ್ಯ ಹೋರಾಟದ ಮುಂದಾಳತ ಅವ್ರ ಯಾಕೆ ವಹಿಸಿದ್ರು, ಸೇವೆ ಕೊಡ್ತಿದ್ರು. ಅಂದ್ರೆ ಒಂದು ಕಾನ್ಸೆಪ್ಟ್ ಇತ್ತು. ಅಂದ್ರೆ ಅವಾಗಿಂದು ಆ ಸಮಾಜ ಘಟ್ಟದ ಸಮಯದೊಳಗಿದ್ದಂತ ಪರಿಸ್ಥಿತಿಗಳು ಬೇರೆ. ಇವತ್ತು ಎಲ್ಲ ಕಾಂಪಿಟೇಷನ್, ನಿಮ್ಗೆಲ್ಲ ಗೊತ್ತಾಯಿದೆ, ಎಲ್ಲ ಕಡೆ ಕಾಂಪಿಟೇಷನ್ ಇದೆ. ಹುಡುಗರು ಸಹಿತ ಅಷ್ಟೇ ರೀತಿಯೊಳಗೆ ಓದಿ ವಿದ್ಯಾವಂತರಾಗಿ ಬರ್ತಾ ಇದ್ದಾರೆ. ಹೌದು, ಬಂದವ್ರಿಗೆ ಏನಿದ್ ಪಾಪ ಇಲ್ಲ, ನೀವು ಕ್ಲೈಂಟ್ ನಿಮ್ಗೆ ಆಸ್ತಿ ಬಂಡವಾಳ, ಹೌದು, ಅವ್ರನ್ನ ನೀವು ತೆಗಿಬೇಕು, ಅವ್ರನ್ನ ದುಡಿಸ್ಕೋಬೇಕು ನೀವು. ಈಗ ಒಂದ್ ಸರ್ಕಾರದಿಂದ ಸೌಲಭ್ಯಗಳಿಲ್ಲ, ಆಮೇಲೆ ಒಬ್ಬ ವಕೀಲ ಅಂದ್ಕೊಳ್ಳಿ ಕೋರ್ಟ್ ಹಾಕೊಂಡ್ ಬಂದ್ಬಿಡ್ತ, LLB ಮುಗೀತು, ನೀವು ಒಂದು ಇದು ಕೊಡ್ತೀರಿ, ಆಯ್ತು ಕೋರ್ಟ್ ಹಾಕೊಂಡ್ ಬಂದ್ರು ಕೋರ್ಟಿಗೆ, ಒಬ್ಬ ವಕೀಲ ಆಗಿಕ್ಕೆ ಇರೋ ಅರ್ಹತೆ ಏನು ನೋಡಿ. ಸಮಾಧಾನ ಅನ್ನೋದೇ ಫಸ್ಟ್ ಒಂದೇದ ಅರ್ಹತೆ ನಮ್ಮ ವೃತ್ತಿಯಲ್ಲಿ. ಸಮಾಧಾನ ಫಸ್ಟ್, ಪೇಷನ್ಸ್ ಇಟ್ಕೋಬೇಕು. ಈ ವೃತ್ತಿ ಇರೋದೇ ಪೇಷನ್ಸ್ ವೃತ್ತಿ ಇದು. ಅದಕ್ಕೆ ಹೇಳ್ತಾ ಇದ್ರು ಹಿಂದಿನ. ಅದಕ್ಕೆ ಸರ್ಕಾರಗಳು ಏನ್ ಮಾಡಿದಾವೆ, ಎಲ್ಲರಿಗೂ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ರಿಲಿಜನ್ ಎಲ್ಲರಿಗೂ ಸ್ಟೈಫಂಡ್ ಕೊಡ್ತಾ ಇದ್ದಾರೆ. ಹಿಂದುಳಿದ ವರ್ಗದವ್ರಿಗೆ, SC ST ಅವ್ರಿಗೆ 2,000 ಅಲ್ಲ, ಈಗೆಲ್ಲ 10,000 ಮಾಡಿದಾರೆ. ಅವ್ರಿಗೆ SC ಅವ್ರಿಗೆ 10,000 ಇದೆ, OBC ಅದು 2 years ಕೊಡ್ತಾರೆ. ಮೊದ್ಲಕ್ಕ 4 ವರ್ಷ ಇತ್ತು, 4 ಕೊಲ್ಲಿಂದ 1,000 ಇತ್ತು. ಅಡ್ವೊಕೇಟ್ ಸೀನಿಯರ್ ಅಡ್ವೊಕೇಟ್ಸ್ನು ಹಂಗೆ ಯಾರು ದುಡಿಸ್ಕೊಳಂಗಿಲ್ಲ. ಆ ಹುಡುಗನ ಎಫಿಷಿಯನ್ಸಿ ಯಾವ ರೀತಿ ದುಡಿತಾನ, ಯಾವ ರೀತಿ ಅವ್ನ ತಲೆ ಓಡಿಸ್ತಾನ, ಆ ರೀತಿ ಒಳಗೆ ಅವನ ಜೀವನಾಧಾರಕ್ಕೆ ಏನ್ ಬೇಕು, ಪೆಟ್ರೋಲ್ ಖರ್ಚು ಬೇಕು, ಎಲ್ಲರೂ ಅವ್ನಿಗೆ ಎಕ್ಸ್ಪೆಂಡಿಚರ್ ಆಗಬೇಕು, ದಿನನಿತ್ಯದ ಖರ್ಚು ನಡೀತಿರ್ಬೇಕು. ಆ ರೀತಿ ಅವ್ರಿಗೆ ಎಲ್ಲಾನು ಸಹಿತ ಅವ್ರ ಮಕ್ಳಿಗೆ ಭದ್ರತೆ ಇರಲಿ ಅನ್ನೋ ಸಂಬಂಧ ಎಲ್ಲಾರು ಸೀನಿಯರ್ಸ್ ಸಹಿತ ಇವತ್ತು ಕೊಟ್ಟು ಅವ್ರವ್ರು ಆ ಆಫೀಸ್ ಯಾವ ರೀತಿ ನಡೀತಿದೆ ಅದ್ರ ಮೇಲೆ. ಜೂನಿಯರ್ ಅಡ್ವೊಕೇಟ್ ಅವ್ರು ಪಾಪ ಬರ್ತಾರೆ, ಜೂನಿಯರ್ ಅವ್ರು ನಿಮ್ಮ ಹತ್ರ ಬಂದು ಅವ್ರಿಗೆ ಇನ್ನೊಂದು ಯಾರನ್ನ ಆಯ್ಕೆ ಮಾಡೋಕೋಕು ಅನ್ನೋದು ದೊಡ್ಡ ಸಮಸ್ಯೆ. ನಂದು ಒಪಿನಿಯನ್ ಕೇಳ್ಬೇಕಂತಂದ್ರೆ, ಅವ್ರು ಆಯ್ಕೆ ಅಂತವ್ರು ಮಾಡ್ಬೇಕಂದ್ರೆ ಅಲ್ಲಿ ಅವ್ರ ಕಡೆ ಸ್ವಲ್ಪ ಕೇಸ್ಗಳು ಇರ್ಬೇಕು, ಆಫೀಸ್ ಖಾಲಿ ಇರ್ಬೇಕು, ಇವ್ರು ಟ್ಯಾಲೆಂಟ್ ತೋರಿಸ್ಬೇಕು, ಇವ್ರು ಸಾಮಾಜಿಕ ಕಳಕಳಿ ಇವ್ರಿಗೂ ಇರ್ಬೇಕು, ಇವ್ರ ಹಿನ್ನೆಲೆನೂ ಆ ರೀತಿ ಇರ್ಬೇಕು. ಅಂದ್ರೆ ಮತ್ತೆ ಇದು ಏನಂತಂದ್ರೆ ಮೊದಲನೇ ಒಂದು 5ರಿಂದ 10 ವರ್ಷ ಮಿನಿಮಮ್ ವೇಜ್ ನಲ್ಲಿ ಕೆಲಸ ಮಾಡುವಂಥದ್ದು ಇದು ಮಿನಿಮಮ್. ಅದಕ್ಕೆ ಹೇಳ್ತಾರೆ ನಮ್ಗೆ ಏನೂ ಇಲ್ಲ ಅಂತ 10 ವರ್ಷ ದುಡಿ, ಆಮ್ಯಾಗ ಅವಾಗ ಕೇಸ್ ಬರಕ್ ಚಲೋ ಆಗ್ತಾವ. ಅವಾಗ ನಿಮ್ದು ಸ್ವಲ್ಪ ಜೀವನಾಧಾರಕ್ಕೆ ಏನ್ ಬೇಕಲ್ಲ 10 ವರ್ಷ ಅದಕ್ಕೆ ಮುಂದೆ ಕೆಲಸ ಮಾಡ್ಕೊಂತ ರೊಕ್ಕ. ಅವಾಗ ಇದು ಬರೀ ಕೆಲಸ ಮಾಡೋದು 10 years, ಮುಂದೆ ಕೆಲಸ ಮಾಡ್ಕೊಂತ ರೊಕ್ಕ. ಹೌದ್ರಿ, 10 years ಅವ್ರ ತಂದೆ ತಾಯಿ ಏನ್ ಮಾಡ್ತಾರ, ಈಗ ನನ್ ಮಗ LLB ಮುಗೀತು, ಲಾಯರ್ ಆದ, ಇನ್ನೇನ್ ಮದುವೆ ಮಾಡೋಣ, ಮದುವೆ ಮಾಡಿದ್ರು, ಇವ್ ಬಂದು ಕುಂತ ಕೋರ್ಟ್ ಹಾಕೊಂಡು ಕೇಸ ಇಲ್ಲ, ಸರ್ವಿಸ್ ಎಲ್ಲಿ ಮಾಡ್ಬೇಕು, ಏನ್ ನೋಡ್ಬೇಕು, ಮನಿಗೆ ಹೆಂಗ್ ಕೊಡ್ಬೇಕು, ದುಡ್ಡೇನು ಇಲ್ಲ. ಏನಂದ್ರೆ ಅದಕ್ಕೆ ಹೇಳೋದು, ಇದು ವೃತ್ತಿ ಅಂತ ಹೇಳಿದ್ರೆ ನಿಮ್ಗೆ ಪೇಷನ್ಸ್ ವೃತ್ತಿ ಮತ್ತೆ ಅಪ್ಲಿಕೇಶನ್ ಆಫ್ ಮೈಂಡ್ ಇರ್ಬೇಕು ಇಲ್ಲಿ ಬರುವಂತವ್ರು. ಇವತ್ತು ನೋಡಿ ನಿಮ್ಗೆ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಕನ್ಸ್ಯೂಮರ್ ಕೋರ್ಟ್ ಅಂತ ಬಂದ್ ನಮ್ ಗದಗಿಗೆ. ಈಗ ನಿಮ್ಗೆ ಅದನ್ನ ಹೇಳಿದ್ನಲ್ಲ, ಟ್ರಿಬ್ಯುನಲ್ಸ್, ಲ್ಯಾಂಡ್ ಟ್ರಿಬ್ಯುನಲ್ಸ್ಗಳದ್ದು ಕನ್ಸ್ಯೂಮರ್ ಕೋರ್ಟ್ ಇದೆ. ಮತ್ತೆ ನಿಮ್ಗೆ ಹೇಳಿದ್ನಲ್ಲ, ಇದು ಲೇಬರ್ ಟ್ರಿಬ್ಯುನಲ್ಸ್ಗಳದವು. ಇವ ಅಪ್ಲಿಕೇಶನ್ ಹೆಂಗ್ ಮಾಡ್ತಾರೆ, ಬರೀ ನಾವೆಲ್ಲ ಅಡ್ವೊಕೇಟ್ ಆದ್ಗಳು ಏನ್ ಮಾಡ್ತೀವಿ, ಕೋರ್ಟ್ ಹಿಡಿದು ಕುಂದಿರ್ತೀವಿ. ಕೋರ್ಟ್ ಅಲ್ಲ. ಇವನ್ ಸಣ್ಣ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ರೈತರಿಗೆ ಇದೇ 10 ವರ್ಷದಿಂದ ಎಲ್ಲ ನಮ್ಮ ಸರ್ಕಾರಗಳು, ಇನ್ಶೂರೆನ್ಸ್ ಕಂಪನಿಗಳು ಎಲ್ಲವೂ ಕೂಡ ಇನ್ಶೂರೆನ್ಸ್ ಮಾಡಿಸ್ತಿದ್ವಿ, ಬೆಳೆ ವಿಮಾ ಅಂತಂದು. ಯಾರಿಗೂ ಗೊತ್ತಿದ್ದಿಲ್ಲ. ಕೋಟ್ಯಾನ್ಗಟ್ಲೆ ರೊಕ್ಕನ ಇನ್ಶೂರೆನ್ಸ್ ಮಾಡಿಸ್ಕೊಂಡು ಅಲ್ಲೇ ಕುಂತ ಬಿಡ್ತಿದ್ರು, ಕಂಪನಿ ಆರಾಮ್ ತಿಂದು ಯಾಕೆ ಕೂತಿದ್ರು. ಕನ್ಸ್ಯೂಮರ್ ಆಕ್ಟ್ ಅನ್ನು ಯಾರು ಹುಡುಗರು ಬಂದು ಸ್ಟಡಿ ಮಾಡಿ ಅದು ತಿಳ್ಕೊಳಕತ್ರು, ಎಲ್ಲರೂ ಹಾಕಿ ರೈತರಿಗೆ ಲಕ್ಷಗಟ್ಲೆ ಕೋಟಿಗಟ್ಲೆ
ಇನ್ಶೂರೆನ್ಸ್ ಕೊಡ್ಸಕತ್ತಾರ. ಅದ್ರಾಗ ಎಲ್ಲಾನು ಸಹಿತ ಸಫಿಶಿಯಂಟ್ ಅಮೌಂಟ್ ಅನ್ನ ಇವತ್ತ ಅದನ್ನ ಮಾಡಿದವರು ನಾವು ಈ ಒಂದು 25 ವರ್ಷ ಪ್ರಾಕ್ಟೀಸ್ ಮಾಡಿಸ್ಲಾರ್ದವರು ಗಳಿಸಷ್ಟು ಹಣಗಳನ್ನು ಕಳಿಸಿದ್ರು ಸಣ್ಣ ಸಣ್ಣ ಹುಡುಗರು ಸಹಿತ. ಅಂದ್ರೆ ಇಟ್ ಈಸ್ ದೇರ್ ಅಪ್ಲಿಕೇಶನ್ ಆಫ್ ಮೈಂಡ್. ಅವ್ರು ಹೆಂಗ ಮೈಂಡ್ ಅಪ್ಲಿಕೇಶನ್ ಆಗ್ತಾರ, ಅಪ್ಲೈ ಮಾಡ್ತಾರ ಆ ಸಿಚುವೇಶನ್ಗೆ, ಆ ಕೋರ್ಟಿಗೆ, ಆ ರೀತಿ ದುಡ್ದಾರ ಅದಾರ. ಹೌದು, ಔಟ್ಪುಟ್ ಏನೂ ಇಲ್ಲ ಅಂದ್ರೆ ಅವ ಮನುಷ್ಯ ಡಿಪ್ರೆಸ್ ಆಗ್ಬಿಡ್ತಾನೆ. ಇಲ್ಲ 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 ಒತ್ತಡ ಆಗ್ಬಿಡ್ತೈತೆ. ಇಲ್ಲ ನಾವು ಮನಿ ಹೆಂಗ್ ನೋಡೋದು, ನಾನ್ ಹೆಂಗ್ ಜೀವನ ನಡೆಸೋದು, ಇಲ್ಲ ಹೆಂಗ್ ಕೊಡೋದು, ಓದ್ಬೇಕವ LLB ಆದ ತಕ್ಷಣ. ಈಗ ತಡ್ರಿ, ಅವಂದು ದಿನನಿತ್ಯ ಲೈಫ್ ಏನೋ ಲಾಯರ್. ಕರೆಕ್ಟ್. ಇದು ನಿಮ್ದು ಅಗದಿ ಒಳ್ಳೆ ಕ್ವಶನ್. ಅದಕ್ಕೆ ಈಗ ಏನ್ ಮಾಡಿದೀವಿ ನಾವು ಯೂನಿವರ್ಸಿಟಿ ಲೆವೆಲ್ ಅಲ್ಲೇನೆ ಸಹಿತ ಮೊದ್ಲಾಗ ಏನಿತ್ತು ಹಂಗಿದ್ದಿಲ್ಲ, ಸುಮ್ನೆ ಕಲ್ತ್ ಬಂದ್ಬಿಡ್ತಿದ್ರು, ಬರೀ ಪಾಸ್ ಆಗಿಬಿಡ್ತಿದ್ರು. ಈಗ ನಾವು ಯಾವಾಗ 5 years ಕೋರ್ಸ್ ಮಾಡಿದ್ವಿ ಇದನ್ನ, BA LLB, BB LLB, BCom LLB, ಒಂದಿಷ್ಟು ಕಡೆ ಮತ್ತೆ ಅದಕ್ಕೆ ಸ್ಪೆಷಲೈಸ್ಡ್ LLB ಸಹಿತ ಮಾಡಿದಾರೆ. ಮತ್ತೆ ಆಫ್ಟರ್ ಈಗ ಏನಾಗಿದೆ, ಇಂಜಿನಿಯರಿಂಗ್ ಹುಡುಗರು, ಮೆಡಿಕಲ್ ಹುಡುಗರು ಆಫ್ಟರ್ ದಿ ಡಿಗ್ರಿ ಯಾವಾಗ IT ಸೆಕ್ಟರ್ ಕೊಲ್ಯಾಪ್ಸ್ ಆಗುತ್ತೋ ಥ್ರೂ ಔಟ್ ಕರ್ನಾಟಕ ವಿಸಿಟ್ ಮಾಡಿದಾಗ ಕಂಡು ಬಂದಿದ್ದೇನೆಂದ್ರೆ ಎಲ್ಲರೂ ಇಂಜಿನಿಯರಿಂಗ್ ಹುಡುಗರು, ಬ್ರಿಲಿಯಂಟ್ಸ್ ಹುಡುಗರು ಎಲ್ಲರೂ ಸಹಿತ ಡಿಗ್ರಿ ಮುಗಿಸಿ ಇದಕ್ಕೆ ಬರ್ತಾ ಇದ್ದಾರಲ್ಲ. ಈಗ ಏನಾಗ್ತಾ ಇದೆ ನೋಡಿ, ಈಗ ನಿಮ್ ಸಣ್ಣ ಎಕ್ಸಾಂಪಲ್, ಇಲ್ಲಿ ಫ್ಯಾನ್ ಬಂದು ವಿಂಡ್ ಪವರ್ಸ್ ಬಂದಿದೆ. ನಮ್ಮ ಹುಡುಗರು ಒಂದು 20-25 ಇಂಜಿನಿಯರ್ ಕಂಪ್ಲೀಟ್ ಆಗಿ ಲಾ ಮಾಡಿದ್ರು ಅಷ್ಟು ಅಲ್ಲಿ ಹೋಗಿದ್ದಾರೆ. ಅವ್ರಿಗೆಲ್ಲ ಈಗ ಅಲ್ಲೇ ಲಕ್ಷ ಗಟ್ಟಲೆ ದುಡಿಯಾಕತ್ತಾರ. IT ಸೆಕ್ಟರ್ ನಿಮ್ಗೆ ಕೊಡೋಲ್ಲ 10-20 ಸಾವಿರ, ಇಲ್ಲ ಅವ್ರು ಲಕ್ಷ ಗಟ್ಟಲೆ ದುಡಿಯಾಕತ್ತಾರ. ನಿಮ್ಗೆ ಲಿಟಿಗೇಷನ್ ಏನಂತ ಗೊತ್ತಿರ್ಬೇಕು, ಅಪ್ಲಿಕೇಶನ್ ಎಲ್ಲಿ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಅವಾಗೆಲ್ಲ ಸಾಕಷ್ಟು ದುಡಿಲಿಕ್ಕೆ ಚಾನ್ಸ್ ಇದೆ. ಮತ್ತೆ ಲಾನು ಅದೇ ರಿಫಾರ್ಮ್ ಆಗಿ, ನೀವಾಗಲೇ LIC ಬಗ್ಗೆ ಹೇಳಿದ್ರಿ, ಲ್ಯಾಂಡ್ ಅಕ್ವಿಷನ್ ಇದು ಟ್ರಿಬ್ಯುನಲ್ಗಳ ಬಗ್ಗೆ. ಈಗ ಮೊದ್ಲಾಗ ಏನಿತ್ತು, ಗೌರ್ಮೆಂಟ್ ಈಗ ರೈಲ್ವೆ ಲೈನ್ ಮಾಡ್ಲಿಕ್ಕೆ ಎಕ್ವೈರ್ ಮಾಡ್ಕೊಂತಾರ, ರೋಡ್ ಮಾಡ್ಲಿಕ್ಕೆ ಎಕ್ವೈರ್ ಮಾಡ್ಕೊಂತಾರ, ಮತ್ತೆ ಇಂಡಸ್ಟ್ರಿ ತರ್ಲಿಕ್ಕೆ ಎಕ್ವೈರ್ ಮಾಡ್ಕೊಂತಾರ. ಬೇರೆ ಬೇರೆ ಸರ್ಕಾರಗಳು ಎದೆದಕ್ಕೆ ಬೇಕು ತಮ್ಮ ಒಂದು ಕೆಲಸಗಳಿಗೆ, ಸರ್ಕಾರಿ ಕೆಲಸಗಳಿಗೆ, ಅದಕ್ಕೆ ಅವನ್ನೆಲ್ಲ ಎಕ್ವೈರ್ ಮಾಡ್ಕೊಂತಾರ. ಅವಾಗ ಏನಿತ್ತಲ್ಲ, ಈಗ ಒಂದು 5-10 ವರ್ಷದಿಂದ ಅದನ್ನ ಮಾಡ್ಕೊಂಡ್ಮೇಲೆ ಕೋರ್ಟ್ಗೆ ಹೋಗೇ ತಗೋಬೇಕಾಗಿತ್ತು. ಈಗಲ್ಲ, ಗೋರ್ಮೆಂಟ್ ಫಿಕ್ಸ್ ಮಾಡ್ಬಿಡ್ತೈತಿ. ಗೋರ್ಮೆಂಟ್ ಫಿಕ್ಸ್ ಮಾಡ್ತೈತಿ ಒಂದು ಅಮೌಂಟ್, 1:3, 1:5 ಆಸ್ ಪರ್ ದಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಆ ರೀತಿ ಆದರೂ ಸಹಿತ ಇದು ವಕೀಲರ ಎಫರ್ಟೇ. ನೀವು ಮಾಡುವಂಥ ವ್ಯಾಲ್ಯೂಯೇಷನ್ ಇವತ್ತು ಪ್ರೆಸೆಂಟ್ ಇರತಕ್ಕಂಥ ರಿಜಿಸ್ಟ್ರೇಷನ್ ವ್ಯಾಲ್ಯೂಯೇಷನ್ ಟೋಟಲ್ ಡಿಫ್ರೆಂಟ್ ಇದೆ. ಅವ ಇಷ್ಟು ಲಾಸ್ ಆಗ್ತಾ ಇದ್ದಾನೆ. ಈಗ ನಮಗೊಂದು ಪ್ರಶ್ನೆ ಏನಂದ್ರೆ, ಈಗ ಒಬ್ಬ ಲಾಯರ್ ಬರ್ತಾನೆ ಮುಗಿಸ್ಕೊಂಡು, ಅಲ್ಲಿ ಒಂದು ಸಿವಿಲ್ ಅಂತ ಬರುತ್ತೆ, ಇನ್ನೊಂದು ಕ್ರಿಮಿನಲ್ ಅಂತ ಬರುತ್ತೆ, ಹೌದಲ್ಲ? ಏನ್ ಆಯ್ಕೆ ಮಾಡ್ಕೋಬೇಕು ಅವರು? ಇಲ್ಲ, ಅದು ಇಟ್ ಇಸ್ ಇಂಟ್ರೆಸ್ಟ್. ಅದು ಓಕೆ ಇಂತ ಹೇಳ್ತಾರೆ. ಇದು ಜಸ್ಟ್ ಲೈಕ್ ನಿಮ್ಗೊಂದು ಸಣ್ಣ ಹೇಳ್ತೇನೆ. ಒಬ್ರು ನಮ್ಮ ಉಡುಪಿ ಕಡೆಯಲ್ಲಿ ಒಬ್ಬ ಹುಡುಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಸುಪ್ರೀಂ ಕೋರ್ಟ್ಗೆ ಹೋದಾಗ ಏನೂ ಇಲ್ಲ, ಅಲ್ಲೇ ನೋಡ್ತಿದ್ದ, ಅಬ್ಸರ್ವ್ ಮಾಡ್ತಿದ್ದ. ಅವ ಏನ್ ಮಾಡಿದ, ಇಷ್ಟು ಗುಡಿಗಳದವು ದೇಶಾದ್ಯಂತ, ಐ ಬಿಲಾಂಗ್ಸ್ ಟು ಬ್ರಾಹ್ಮಣ್ ಕಮ್ಯುನಿಟಿ, ಇಷ್ಟು ಗುಡಿಗಳದವು, ಅಲ್ಲಿ ಪೂಜಾ ಮಾಡ್ತಕ್ಕಂಥವ್ರಿಗೆ ಯಾಕೆ ಒಂದು ಪರ್ಮನೆಂಟ್ ಆಗಿಲ್ಲ, ಬರೀ ಎಲ್ಲ ಅವ್ರು ಬರೀ ತಟ್ಟಿದ್ದು. ಈ ಫೈಲ್ಡ್ ಎನ್ ಪಿಟಿಷನ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸುಪ್ರೀಂ ಕೋರ್ಟ್ ಅಲ್ಲಿ. ಇಡೀ ದೇಶಕ್ಕೆ ಇವತ್ತೇನಾಗಿದೆ, ನೀವು ನೋಡ್ತಾ ಇದ್ರಿ, ಎಲ್ಲಾ ಅರ್ಚಕರು ಸಹಿತ ಸ್ಯಾಲರಿ ತಗೊಂತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಯಾವ್ದು ದೇವಸ್ಥಾನದ ಏನ್ ಡಿಪಾರ್ಟ್ಮೆಂಟ್ ಇದೆ, ಇಲಾಖೆ, ದತ್ತಿ ಇಲಾಖೆ, ಅಲ್ಲಿ ನಿಂತರ ಎಲ್ಲಾರು ದೇ ಆರ್ ಗೆಟಿಂಗ್ ಸ್ಯಾಲರಿ. ಇದು ಅಪ್ಲಿಕೇಶನ್ ಆಫ್ ಮೈಂಡ್ ಆ ಹುಡುಗಂದು, ಮುಜರಾಯಿ ಇಲಾಖೆಯಿಂದ ಅಪ್ಲಿಕೇಶನ್ ಆಫ್ ಮೈಂಡ್. ದ್ಯಾಟ್ ಹುಡುಗ, ಆ ಹುಡುಗನೊಂದು ಒಂದು ಥಿಂಕಿಂಗ್ ಲಿಂದ್ರೆ ಅವನು ಸ್ಟಾರ್ಟ್ಅಪ್. ಅದು ಇದು ವಕೀಲರದ ಶ್ರಮನೇ ಇದೆಲ್ಲ. ಈಗ ಇನ್ನೊಂದು ಏನಂದ್ರೆ, ಈಗ ಇದು ಕರೆಕ್ಟ್. ಇನ್ನೊಂದು ಏನು, ಒಮ್ಮೆ ಕ್ಲಿಯರ್ ಮಾಡ್ತಾರ ಅವರು. ನಾನು ಹೈಕೋರ್ಟ್ನಾಗ ಪ್ರಾಕ್ಟೀಸ್ ಮಾಡಿ ಬಂದ್ರೆ ಚಲೋ ಆಗುತ್ತೆ, ಸುಪ್ರೀಂ ಕೋರ್ಟ್ನಾಗ ಪ್ರಾಕ್ಟೀಸ್ ಮಾಡಿದ್ರೆ ಚಲೋ ಆಗುತ್ತೆ, ಡೆಲ್ಲಿಗೆ ಹೋದ್ರೆ ಚಲೋ, ಮಂಗಳೂರಿಗೆ ಹೋದ್ ಚಲೋ, ಬೆಂಗಳೂರಿಗೆ ಹೋದ್, ಹಿಂಗ್ ಹೋಗ್ಬಿಡ್ತಾವ. ಅಲ್ಲಿ ಅವ್ರು ಸಿಕ್ಕಾಬಿಟ್ಟು ದುಡಿಸ್ಕೊತಾರ, ಮಾನಸಿಕ ಹಿಂಸೆ ಆಗತ್ತೆ, ಒತ್ತಡ ಆಗತ್ತೆ, ಇಡೀ ಆಸಕ್ತಿ ಕಳ್ಕೊತಾವ. ನಿಜವಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ವಕೀಲರು? ನೋಡಿ, ಯಾವಾಗ್ಲೂ ಬೇಸಿಕ್ ತಿಳ್ಕೊಬೇಕಂತಾರ. ನಾವ್ ಏನು ಗೊತ್ತಲ್ಲ, ಮೊದ್ಲಾಗ ನಮ್ಗೇನ್ ನಮ್ಮ ಮನ್ಯಾಗ ಏನ್ ಮಾಡ್ತಾರ, ಹಾಲು ಕುಡಿಸ್ಬೇಕು. ಮಗು ಹೊಡಿತಂದ್ರೆ ಫಸ್ಟ್ ಹಾಲು ಕುಡಿಸ್ಬೇಕು. ನಾವೇನ್ ಮಾಡಕ, ಮೊದ್ಲಾಗ ನಾವು ತಿನ್ನೋ ಲೆಕ್ಕ ವಿಚಾರ ಮಾಡ್ತೀವಿ. ಅದು ಒಬ್ಬ ಅಡ್ವೊಕೇಟ್ ಆದ್ಮೇಲೆ ಸಣ್ಣ ಕೋರ್ಟಲ್ಲಿ ಏನಿದೆ, ಕೆಳ ಹಂತದ ಕೋರ್ಟಲ್ಲಿ ಅಂದ್ರೆ JMFC ಕೋರ್ಟ್ ಅಂತೀವಿ, ಸಿವಿಲ್ ಜೂನಿಯರ್ ಕೋರ್ಟ್ ಅಂತ ನ್ಯಾಯಾಲಯಗಳು ಅದಾವು, ಸಿವಿಲ್ ಸೀನಿಯರ್ ಡಿವಿಷನ್ ಕೋರ್ಟ್ಸ್ ಅಂತ ಅದಾವು, CJM ಕೋರ್ಟ್ ಅಂತ ಇದೆ ಕ್ರಿಮಿನಲ್ ಅಲ್ಲಿ. ನೋಡಿ, ಒಂದು ಕ್ರಿಮಿನಲ್ ಪ್ಯಾಟರ್ನ್ JMFC, ಅದಕ್ಕೆ ಮೊದ್ಲಕ್ಕೆ ಒಂದು ಸೆಕೆಂಡ್ ಇದು ಬರ್ತದೆ, ಅದಕ್ಕಿಂತ ಕೋರ್ಟ್, ಅದು ಫೈನ್ ಹಾಕುವಂಥದ್ದು ಓನ್ಲಿ. ಅದರ ನಂತರ JMFC, CJM ಕೋರ್ಟ್, ಅದಾದ್ಮೇಲೆ ಸೆಷನ್ ಕೋರ್ಟ್, ಅದ್ರ ಮೇಲೆ ಹೈಕೋರ್ಟ್, ಅದ್ರ ಮೇಲೆ ಸುಪ್ರೀಂ ಕೋರ್ಟ್. ಮತ್ತೆ ನೀವು ಇಲ್ಲಿ ಇದು ಸಿವಿಲ್ ಕೋರ್ಟಿಗೆ ಹೋದ್ರೆ ಅಂದ್ರೆ ನಾವು ಈ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಹೋಗ್ತೀವಿ, ಈ ತಾಲೂಕಾ ಕೋರ್ಟ್ಗಳಿರ್ತಾವಲ್ಲ, ಅದ್ಮೇಲೆ ಸೀನಿಯರ್ ಡಿವಿಷನ್ ಬರ್ತೈತೆ. ಅದು 2 ತಾಲೂಕು 1 ತಾಲೂಕು, ಈಗ ಪ್ರತಿಯೊಂದು ತಾಲೂಕಿಗೂ ಕೊಡ್ತಾ ಇದ್ದಾರೆ ಅದನ್ನು ಸೀನಿಯರ್ ಡಿವಿಷನ್. ಅಂದ್ರೆ ನೀವು 5 ಲಕ್ಷನು ಅಂದ್ರೆ ಅದಕ್ಕೆ ವ್ಯಾಲ್ಯೂಯೇಷನ್, ಆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮೇಲೆ ಹೋಗ್ತಾ ಇದೆ. ಸೀನಿಯರ್ ಡಿವಿಷನ್ ಹೋಗ್ಬೇಕು, ಜೂನಿಯರ್ ಡಿವಿಷನ್ ಹೋಗ್ಬೇಕು.
ಅದಾದ್ಮೇಲೆ ಜೂನಿಯರ್ ಡಿವಿಷನ್ ಇದ್ದು ಅಪಿಲೇಟ್ ಕೂಡ ಸೀನಿಯರ್ ಡಿವಿಷನ್ಗೂ ಇರ್ತೈತಿ, ಒಮ್ಮೊಮ್ಮೆ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಇರ್ತೈತಿ ಅಪಿಲೇಟ್, ಸೆಕೆಂಡ್ ಅಪಿಲೇಟ್, ಒಮ್ಮೊಮ್ಮೆ ಹೈಕೋರ್ಟ್ಗೂ ಇರ್ತೈತಿ. ಈ ರೀತಿಯಾದಂತ ಒಂದು ಸ್ಟ್ರಕ್ಚರ್ ಇದೆ ನಮ್ದು. ಬೆಳವಣಿಗೆ ನ್ಯಾಯಾಲಯಗಳು ಎಲ್ಲೆಲ್ಲಿ ಹೋಗ್ಬೇಕು. ಇದಕ್ಕೆ ನಾವು ಹೇಳುದು, ನಾವು ಇವತ್ತಿಗೂ ಸಹಿತ ಚಿರಋಣಿ ಆಗಿರ್ಬೇಕು ಬ್ರಿಟಿಷರಿಗೆ. ಮುಂದೆ ಬಂದ್ಮ್ಯಾಗನು 1861 ಇಲ್ಲೊಂದು ಕಾನೂನು ಮಾಡಿದ್ರು, ಹೈಕೋರ್ಟ್ಸ್ಗಳು ಹೆಂಗಿರ್ಬೇಕು ಅನ್ನೋದ್ರ ಮುಂದೆ ಅವ್ರು ಏನ್ ಮಾಡಿದ್ರು, ಅದನ್ನ ಪ್ರಾಕ್ಟೀಸ್ ಮಾಡಕ್ ಹೆಂಗಿರ್ಬೇಕು ಅನ್ನೋ ಸಂಬಂಧ 1879 ವಕೀಲಿಗೆ ಹೆಂಗ್ ಪ್ರಾಕ್ಟೀಸ್ ಇರ್ಬೇಕು ಅಂತ ಮಾಡಿದ್ರು. ತದನಂತರ ನಾವು ಇಂಡಿಪೆಂಡೆಂಟ್ ಆಗೋಗಿನ ಮೊದ್ಲಾಗೂ ಸಹಿತ ನ್ಯಾಯಾಲಯಗಳು ಯಾವ ರೀತಿ ನಡಿಬೇಕು, ಅದಕ್ಕೆ ಲಾ ಯಾರು CRPC ಹೆಂಗಿರ್ಬೇಕು ಆಗಿನ ಟೈಮ್ದಾಗ ಮಾಡಿದ್ರು. ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1877 ಮಾಡಿದ್ದು ನಾವು ಮೊನ್ನೆ ಅಮೆಂಡ್ಮೆಂಟ್ ಮಾಡಿದ್ವಿ. ಅಷ್ಟೊಂದು ಅವರು ಚಾಣಾಕ್ಷ ಇದ್ರು. ಮತ್ತು ನಮ್ಮ ಇಂಡಿಯಾದವ್ರಿಗೆ ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ, ಇವತ್ತು ನಮ್ಮ ಇಂಡಿಯಾದ ಎಲ್ಲ ವರ್ಲ್ಡ್ ಫೇಮಸ್ ಅಡ್ವೊಕೇಟ್ ಆಗ್ಬೇಕಂದ್ರೆ ನಮ್ದು ಅವ್ರಲಿಂತ್ರ ಬಂದಂತ ಇನ್ಹೆರೆಂಟ್ ಇಂಗ್ಲಿಷ್. ನಮ್ದು ಲ್ಯಾಂಗ್ವೇಜ್ ಅಲ್ಲ ಇಂಗ್ಲಿಷ್. ಡ್ರೆಸ್ ಕೋಡ್ ನಿಮ್ಗೆ ವೈಟ್ ಇದೆ, ಕೋಟ್ ಕರೆ ಕೋಟ್ ವೈಟ್ ಅದೇ ಇದೆ ನಮ್ದು ಒಂದು ಪರಿಕಲ್ಪನೆ. ನಾವು ಎಲ್ಲಾನು ಸಹಿತ ಅಲ್ಲ, ಎದಕ್ಕೆ ಅದು ಈ ಕಪ್ಪು ಕೋಟ್ ಹಾಕ್ಬೇಕು, ಬಿಳೆ ಶರ್ಟ್ ಹಾಕ್ಬೇಕು, ಕಪ್ಪು ಪ್ಯಾಂಟ್ ಹಾಕ್ಬೇಕು. ನೋಡಿ, ಬ್ಯಾಂಡಿಗೆ ಅದ್ರದಾದ ನಮ್ದೊಂದು ಸಿಂಬಲ್ ಆಫ್ ದ್ಯಾಟ್ ಒಂದು. ವೈಟ್ ಅಂತಂದ್ರೆ ನಾವು ಕ್ಲೀನ್ ಆಗಿರ್ತೀವಿ. ಅದು ನಮ್ ಕರೆ ಕೋಟ್ ಅಂದ್ರೆ ನಮ್ದು ಅಡ್ವೊಕೇಸಿ ಸಿಂಬಲ್ ಅದು. ನಮ್ಗೆ ಯಾರ ಅವ್ರು ಬಡವ ಬರ್ಲಿ ಶ್ರೀಮಂತ ಇರಲಿ ಎಂತವ್ರ ಕಲರ್ ಇರ್ರೆಸ್ಪೆಕ್ಟಿವ್ ಕಲರ್ ಕ್ರೇಡ್ ಇಕ್ವಾಲಿಟಿ, ಒಂದು ಡಿಸಿಪ್ಲಿನ್, ಮೊರಾಲಿಟಿ ಎಲ್ಲಾನು ಸಹಿತ ಅದ್ರೊಳಗೆ ಅಪಿಯರೆನ್ಸ್ ಕಾಣಿಸ್ತದೆ. ಕಲರ್ ಯಾಕೆ ಹಚ್ತಾರೆ ನೋಡಿ, ಅದು ಸಿಂಬಲ್ ನಮ್ದು ಅದೊಂದು. ಅದು ನೋಡಿದ್ರೆ ಇದು ಕೋರ್ಟ್ ಅಂತಂದು, ಇದೊಂದು ಕೋರ್ಟ್ ನ್ಯಾಯಾಲಯ ಯೂಸ್ ಮಾಡಂಗಿಲ್ಲ ಅಂತ ಇಲ್ಲ, ಯೂಸ್ ಮಾಡಬಾರ್ದು. ಅಂದ್ರೆ ನ್ಯಾಯಾಲಯಕ್ಕೆ ಇರ್ತಕ್ಕಂಥ ಒಂದು ರೆಡ್ ನಮ್ಗೆ ಅದಕ್ಕೆ ಹಚ್ತಕ್ಕಂಥ ಪೇಂಟ್, ಅದಕ್ಕೆ ಅದು ಬಣ್ಣ. ಅದು ಭಾರತದಲ್ಲಿ ನಂಬರ್ 1 ಜುಡಿಷರಿ ಅಂದ್ರೆ ನಮ್ದು ಕರ್ನಾಟಕ. ನಾಟ್ ಓನ್ಲಿ ಗಿವಿಂಗ್ ಜಜ್ಮೆಂಟ್ಸ್, ಇನ್ಫ್ರಾಸ್ಟ್ರಕ್ಚರು ನೀವು ದೇಶದಲ್ಲಿ ಎಲ್ಲೇ ಹೋಗಿ ಬನ್ನಿ. ನಾನು ಈ ಕಡೆ ಕೇರಳ ಹೋಗಿದ್ದೀನಿ, ಸೌತ್ ಇಂಡಿಯಾ ಒನ್ ಆಫ್ ದಿ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್. ಅದರಲ್ಲಿ ಕರ್ನಾಟಕ ಅದಕ್ಕಿಂತ ನಂಬರ್ 1. ಅದಕ್ಕೆ ನಮ್ಗೆ ಗದಗ ಎಕ್ಸಾಂಪಲ್, ನಿಮ್ಗೆ 11 ಎಕರೆಯಲ್ಲಿ ಇರ್ತಕ್ಕಂಥ ಬಿಗ್ಗೆಸ್ಟ್ ಇನ್ಫ್ರಾಸ್ಟ್ರಕ್ಚರ್. ಮತ್ತೆ ಇಷ್ಟೊಂದು ಎಲ್ಲಾ ಕಡೆಯಿಂದ ಬಂದಂತ ವಕೀಲರು, ಲಾ ಚೇಂಬರ್ಸ್ ಏನ್ ಕಾನ್ಸೆಪ್ಟ್ ಹಿಂದಿನ ಈಗೇನ್ ನಮ್ಮ ಪ್ರೆಸೆಂಟ್ ನಮ್ಮ ಲಾ ಮಿನಿಸ್ಟರ್ HK ಪಾಟೀಲ್ ಇರ್ತಾರಲ್ಲ, ಅವರೇ ಹಿಂದೆ ಲಾ ಮಿನಿಸ್ಟರ್ ಇದ್ದೊತ್ತಾಗ ಆ ಕಾನ್ಸೆಪ್ಟ್ ಇದ್ದು ಪ್ರತಿಯೊಬ್ಬರು ವಕೀಲರಿಗೂ ಸಹಿತ ಒಂದು ಚೇಂಬರ್ ಇರಬೇಕು. ಅವ್ರ ಕ್ಲೈಂಟ್ ಕೂಡ ಕುಂತು ಅದ್ರ ರೀತಿ ಅವ್ರ ಸಂಭಾಷಣೆ ಮಾಡ್ಬೇಕು. ಆ ಸಂಭಾಷಣೆ ಕಾನ್ಫಿಡೆನ್ಷಿಯಲ್ ಆಗಿರ್ಬೇಕು. ಅವ್ರಿಗೆ ಇಟ್ಕೊಳಕ ಮತ್ತು ಕುಂದ್ರಾಕ ಒಂದು ಜಾಗ ಇರಬೇಕು. ಒಂದು ಪರಿಕಲ್ಪನೆ ಅದು. ಯಾವ ರೀತಿ ನೀವು ದಿಲ್ಲಿ ಒಳಗೆ ಒಂದು ಆ ಪರಿಕಲ್ಪನೆ ಇತ್ತು, ಅದನ್ನ ಕಾಮನ್ ಆಗಿ ಕರ್ನಾಟಕದ ಪ್ರತಿಯೊಂದು ನ್ಯಾಯಾಲಯದೊಳಗೆ ಸನ್ಮಾನ್ಯ HK ಪಾಟೀಲ್ರು ಹಿಂದೆ ಲಾ ಮಿನಿಸ್ಟರ್ ಇದ್ದಾಗ ಇಂಪ್ಲಿಮೆಂಟ್ ಮಾಡಿದ್ದು. ಇವತ್ತು ಅದರ ಅದೇ ರೀತಿ ಮೂಲಭೂತ ಸೌಕರ್ಯಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಅದಕ್ಕೆ ಈಗ ಸದ್ಯ ಸವಾಲು ಏನ್ ನಿಮ್ಗೆ, ಏನ್ ಈ ವಕೀಲರ ಸವಾಲುಗಳೇನು? ಟೈಮ್ ಬಹಳ ಮಾತಾಡ್ಬೇಕು. ಅದು ನಮ್ದು 25 ಜನರದ್ದು ಮೆಂಟಾಲಿಟಿ ಲಗುನ. ಈಗ ನಮ್ಮ ಸದ್ಯ ಸವಾಲು ಏನಂದ್ರೆ ನೋಡಿ, ಈಗ ಒತ್ತಡದ ಸ್ಥಿತಿಯಲ್ಲಿ ನಾವೆಲ್ಲರೂ ಏನಂದ್ರೆ ಪ್ರತಿಯೊಂದು ಕೋರ್ಟಿಗೂ ಜಡ್ಜ್ಗಳಿಗೂ ಒಂದು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ. ತ್ವರಿತಲ್ಲ, ಕಾಮನ್ ಆಗಿರ್ತಕ್ಕಂಥ ನ್ಯಾಯಾಲಯ ಹೆಂಗ್ ಕೊಟ್ಬಿಟ್ರು ಅವ್ರಿಗೆ ತ್ವರಿತ ನ್ಯಾಯ ಫಾಸ್ಟ್ ಟ್ರ್ಯಾಕ್ ಕೊಟ್ಟಾತ. ಈ ಎಲ್ಲಾ ಕೋರ್ಟ್ನು ಫಾಸ್ಟ್ ಟ್ರ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಈಗ ನಮ್ ಗದಗಿನೊಳಗೆ ನಿಮ್ಗೆ ನಾವು ವರ್ಕಿಂಗ್ 8 ಕೋರ್ಟ್ಗಳು ಅಲ್ಲಿ ಕೆಲಸ ಮಾಡ್ತಾವ. ನೀವು ಫ್ಯಾಮಿಲಿ ಕೋರ್ಟ್ ನಡೆದ ಕೇಸ್ ಇಲ್ಲಿ ಹೆಂಗ್ ಬಂದ್ ನಡ್ಸಕ್ಕಾಗತ್ತೆ? ಒಂದಿಷ್ಟು ಮತ್ತೆ ಕೆಳಗಿದ್ದಾಗ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗಕ್ಕೆ ಹೆಂಗಾಗುತ್ತೆ? ಎಲ್ಲಾ ಕಡೆ ಓಡಾಡ್ಬೇಕು. ಆ ಒಂದು ವಯಸ್ಸಿನ ಇದು ಒಂದು ಮ್ಯಾಚುರಿಟಿ ಬರಬೇಕು ಅಂತಂದ್ರೆ ಅದು ಬರೋದು 45 50 ವಯಸ್ಸಿಗೆ ಒಬ್ಬ ಅಡ್ವೊಕೇಟ್ಗೆ. ಅವ ಓಡಾಡೋದು ಹೆಂಗೆ? ಲಿಫ್ಟ್ ಹೋಗ್ಬೇಕಂದ್ರೂ ಲೇಟ್ ಆಗುತ್ತೆ. ಅಲ್ಲಿ ಕರೋದ್ರೊಳಗೂ ಅವ್ರಿಗೂ ಟೆನ್ಷನ್, ನಮ್ಗೆ ಸಂಬಂಧ ಕಾಯ್ಕೊಂಡ್ ಕುಂದ್ರಕ್ಕೆ ಅವ್ರಿಗೆ ಹಂಗಿಲ್ಲ. ಇಷ್ಟೊಂದು ಒತ್ತಡದೊಳಗ ನಾವು ಕೆಲಸ ಮಾಡ್ತಾ ಇದ್ವಿ. ಇದಕ್ಕೇನೆ ಹೀಗಾಗಿನೇ ಇವತ್ತಿನ ದಿನಮಾನದೊಳಗೆ ಜಾಸ್ತಿ ಹಾರ್ಟ್ ಅಟ್ಯಾಕು, BP, ನಾನಾ ರೀತಿಯ ಕಾಯಿಲೆಗಳಿಂದ ಅಡ್ವೊಕೇಟ್ಸ್ ಎಲ್ಲರೂ ಬಳಲ್ತಾ ಇದ್ದಾರೆ. ಸ್ಟೇಟ್ ಬಾರ್ ಕೌನ್ಸಿಲಿಗೂ ಮತ್ತು BCI ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೂ ಸಹಿತ ನಮ್ದು ಅಂದ್ರೆ ಏನು ಡಿಮಾಂಡ್ ಇದೆ ಅಂದ್ರೆ, ಏನೋ ಅವ್ರ ಮೆಡಿಕಲ್ ಏಡ್ ಯಾವುದೇ ಎಕ್ಸ್ಪೆಂಡಿಚರ್ ಬಂದ್ರು ನನ್ನ ಬೇರ್ ಮಾಡಬೇಕು. ಮತ್ತೆ ಅಷ್ಟು ದುಡ್ಡನ್ನು ಹಾಕ್ತಾ ಇದೀವಿ ನಾವು. ಹೌದು, ಒಂದ್ ಪ್ರತಿಯೊಂದು ಅಪ್ಲಿಕೇಶನ್ 20 ರೂಪಾಯಿದು ಸ್ಟಾಂಪ್ ಹಚ್ತೀವಿ. ಒಂದು ವಕಾಲತಿ 30 ರೂಪಾಯಿ ಹಾಕ್ತಾ ಇದೀನಿ. ಸನತ್ ಹೋಗ್ಬೇಕಾದ್ರೆ ಎಷ್ಟು ರೊಕ್ಕ? ಹೌದು, ಅದನ್ನ ಈಗ ನಮ್ಮ ಸುಪ್ರೀಂ ಕೋರ್ಟ್ನವರು ಮೊನ್ನೊಂದು ಪಿಟಿಷನ್ ಒಳಗೆ ಒಬ್ಬ ಹುಡುಗ ಈಗ ಕರ್ಟೇಲ್ ಮಾಡಿದಾರೆ ಅದನ್ನ. ನಿಮ್ಮ ಮೆಂಬರ್ಶಿಪ್ ಆಗಕ್ಕೆ 3 ವರ್ಷ ಆತ. ಹೌದು, ಅಂದ್ರೆ ಈಗ ನೋಡಿ ಅವ್ರಿಗೆ ನಾವು ಬೆನಿಫಿಟ್ ಕೊಡ್ಬೇಕಲ್ಲ. ಏನ್ ಕೊಡ್ತೀವಿ? ಇಲ್ಲ, ಅವ್ರಿಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕು. ಅವರು ನೋಡಿ ಅವ್ರ ಸಂಬಂಧ ನಾವು ನಾನಾ ರೀತಿಯಾದಂತ ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಅವ್ರನ್ನ ಅಪ್ಲಿಫ್ಟ್ ಮಾಡ್ಲಿಕ್ಕೆ, ಮೋಟಿವೇಶನಲ್ ಮಾಡ್ಲಿಕ್ಕೆ, ಇವೆಲ್ಲ ಮೋಟಿವೇಶನ್ ಮಾಡ್ಕೊಂಡು ಹುಡುಗರು ತಯಾರು ಮಾಡ್ಬೇಕು. ನಾವು ಸಹಿತ ಇಟ್ ಇಸ್ ಅ ಡ್ಯೂಟಿ ಆಫ್ ಅವರ್ ಬಾರ್ ಅಸೋಸಿಯೇಷನ್. ನಾವು ಅವ್ರಿಗೆ ಮೋಟಿವೇಶನ್ ಮಾಡ್ತೀವಿ. ಬಂದಾಗ ಗೊತ್ತಿರ ಇನ್ನೂರು ಸ್ಟೂಡೆಂಟ್ಸ್ ಇದ್ರೆ ಇರ್ತೈತಿ, ಅದಕ್ಕೆ ಮೈಂಡ್ ಸೆಟ್ ಇರ್ತೈತಿ. ಆದ್ರೆ ಬೀಯಿಂಗ್ ಅಡ್ವೊಕೇಟ್, ಲಾಯರ್ಸ್ ಎಲ್ಲ ಅಡ್ವೊಕೇಟ್ಸ್ ಅಲ್ಲ. ಹೂ ಇಸ್ ಅನ್ ಲಾಯರ್? ಹೂ ಕಂಪ್ಲೀಟ್ಸ್ ದಿ ಲಾ ಡಿಗ್ರಿ ಈಸ್ ಅನ್ ಲಾಯರ್. ಹೂ ಇಸ್ ಅನ್ ಅಡ್ವೊಕೇಟ್? ಯಾರು ನಮ್ದು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ ಪಾಸ್ ಆಗಿ ರಿಜಿಸ್ಟ್ರೇಷನ್ ಆಗಿ
ಅವಂಗ ನಮ್ದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟ ಮೇಲೆ ಅವ್ ಪ್ರಾಕ್ಟೀಸಿಗೆ ಎಲಿಜಿಬಲ್ ಆದ್ರೆ ಮಾತ್ರ ಈಸ್ ಅನ್ ಅಡ್ವೊಕೇಟ್. ಓಕೆ ಓಕೆ. ಮತ್ತೆ ಅಡ್ವೊಕೇಟ್ ಅಂದ್ರೆ ಹೆಂಗಿರ್ಬೇಕು ಅವನು? ಹೌ ಈಸ್ ಅಪಿಯರೆನ್ಸ್ ಶುಡ್ ಬಿ, ಹೌ ಈಸ್ ಬಿಹೇವಿಯರ್ ಶುಡ್ ಬಿ, ಹೌ ಈಸ್ ಕಮ್ಯುನಿಕೇಶನ್ ಶುಡ್ ಬಿ. ಕೋರ್ಟು ಮತ್ತು ವಕೀಲ ನಡುವೆ ಬಾಂಧವ್ಯ ಹೆಂಗಿರ್ಬೇಕು, ಕಮ್ಯುನಿಕೇಶನ್ ಹೆಂಗಿರ್ಬೇಕು, ಮತ್ತು ಅವ್ರ ಪ್ರೊಫೆಷನಲ್ ಎಥಿಕ್ಸ್ ಹೆಂಗ್ ಮೇಂಟೈನ್ ಮಾಡ್ಬೇಕು, ಡ್ರೆಸ್ ಕೋಡ್ ಹೆಂಗ್ ಮೇಂಟೈನ್ ಮಾಡ್ಬೇಕು, ಈ ಕ್ಲೈಂಟ್ಸ್ ಕೂಡ ಹೆಂಗ್ ಮಾಡ್ಬೇಕು. ಯಾವ ರೀತಿ ನೀವು ಒಂದು ಬ್ಯಾಂಕಿಗೆ ಹೋದ್ರೆ ಕಸ್ಟಮರ್ಸ್ ಆರ್ ದಿ ಗಾಡ್ಸ್ ಅಂತ ಹೇಳ್ತಾರ, ಅದೇ ರೀತಿನ ನಾವು ಸಹಿತ ಅವ್ರಿಗೆ ಕೊಡ್ತಾ ಇದ್ವಿ. ಯಾಕಂದ್ರೆ ಎಷ್ಟೊಂದು ಕ್ಲೈಂಟ್ಸ್ ಫಾರ್ವರ್ಡ್ ಆಗಿದ್ದಾರೆ ಅಂದ್ರೆ ಆಫ್ಟರ್ ದಿಸ್ ಇನ್ನೋವೇಷನ್ ಆಫ್ AI. ಹೌದೌದೌದು. ಅವರ ಹೊಡೆದು ನೋಡ್ಕೊಂಡ್ ಬರ್ತಾರೆ. ನಿಮ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಅದರ ಒಂದು ಆ್ಯಪ್ ತೆಗೆದು ನೋಡ್ಕೊಂಡ್ ಬರ್ತಾರ. ನಿಮ್ಮ ಜೂನಿಯರ್ ಲಾಯರ್ಸ್ಗೆ ಅಥವಾ ಅಡ್ವೊಕೇಟ್ಸ್ ಗೊತ್ತಿರಂಗಿಲ್ಲ ಇದು. ಅವರು ನೋಡ್ಕೊಂಡ್ ಬಂದಿರ್ತಾರ. ಇಲ್ಲ ನಾವು ಬಾರ್ ಅಸೋಸಿಯೇಷನ್ ನಿಂತರ ಪ್ರತಿಯೊಂದು ಇದ್ರೊಳಗೂ ಸಹಿತ ನಮ್ ವಾಟ್ಸ್ಆಪ್ ಕಮ್ಯುನಿಕೇಶನ್ ಈ ತರ ಎಲ್ಲಾರು ಈಗ ಏನ್ ನಾವಿನ್ ಈ ಫೈಲಿಂಗ್ ಬಂತು ಅದ್ರ ನಂತರ ನಾವು ಹುಡುಗರನ್ನೆಲ್ಲಾರು ಸಹಿತ ನಮ್ಮೆಲ್ಲ ಅಡ್ವೊಕೇಟ್ಸ್ನು ಸಹಿತ ನಮ್ ಜೂನಿಯರ್ ಅಡ್ವೊಕೇಟ್ಸ್ನು ಸಹಿತ ಎಲ್ಲರನ್ನೂ ಸಹಿತ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು ಮುಂದಿನ ದಿನಮಾನಗಳೊಳಗ. ಯಾಕಂದ್ರೆ ನಿಮ್ಗೆ ಒಂದಿಷ್ಟು ನೋಡ್ರಿ ಏನ್ಷಿಯಂಟ್ ಲಾಸ್ ಇರ್ತಾವ, ಅವನ್ನೆಲ್ಲ ನಮ್ಗೆ ಗೊತ್ತಿರಂಗಿಲ್ಲ. ಓದ್ಕೊಂಡ್ ಕುಂದ್ರಕ ಈಗ ಅಷ್ಟು ಪೇಷನ್ಸ್ ಇಲ್ಲ. ಹೌದು, ದಿನ ಓದ್ಬೇಕಲ್ಲ. ಇದು ಎವ್ರಿ ಡೇ ಸ್ಟೂಡೆಂಟ್. ಈಸನ್ ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ಪೇಷನ್ಸ್ ಇರ್ತಕ್ಕಂಥ ವೃತ್ತಿ ಯಾವ್ದಿದ್ರೆ ಇದು. ಡಾಕ್ಟರ್ಸ್ ಇದಲ್ಲ, ಟ್ಯಾಬ್ಲೆಟ್ಸ್ ಇದ್ದಾವ ಬಂದು ಹೇಳೋಗ್ತಾನೆ, ನೋಡಿ ಸರ್ ದಿಸ್ ಟ್ಯಾಬ್ಲೆಟ್ಸ್ ಇದ್ರದ್ದು ಹಿಂಗ್ ಗುಣಗಳು ಚಟಗಳು ಬಾಳ ಅಂತಲ್ಲ, ಇದೊಂದು ಸವಾಲ್ ಐತೆ ಅಂತಲ್ಲ. ಮಾದಕ ದ್ರವ್ಯಗಳು ಇಲ್ಲಿ ನಾನು ನೋಡಿದೆ, ಮಾನಸಿಕ ಆರೋಗ್ಯ, ಖಿನ್ನತೆ, ಒತ್ತಡ, ಮಾದಕ ದ್ರವ್ಯಗಳ ಬಳಕೆ ನೋಡಿ. ಇದು ಹಿಂದುಲಿಂತ್ರು ಏನಂದ್ರೆ ಇದು ನಾನು ಅವಾಯ್ಡ್ ಮಾಡ್ತೀನಿ. ಏನಂದ್ರೆ ಮಾದಕ ದ್ರವ್ಯಗಳನ್ನ ಬಳಸ್ತಾರ ಅದು ಇದು ಅಂತಂದ್ರೆ ಅದೆಲ್ಲ ಸುಳ್ಳು. ನಾವು ಈ ವಕೀಲಿಕೆ ವೃತ್ತಿ ಒಳಗೆ ನಾನು ಎಲ್ಲಿ ನೋಡ್ಕೊಂತ ಬಂದಿರೋದಂದ್ರೆ ಈ ಏನು ಎಷ್ಟೊಂದು ಕೇಸ್ ಇರ್ತವೆ, ಅವರು ಮಾನಸಿಕವಾಗಿ ಒಂದಿಷ್ಟು ಕಡೆ ಮುಂಜಾನಿಂದ ದಣದಿರ್ತಾರ. ಯಾರೋ ಲಿಮಿಟೆಡ್ ಡ್ರಿಂಕ್ ಮಾಡೋರು ನೋಡಿರ್ತೀವಿ, ಲಿಮಿಟೆಡ್ ಆಗಿ ದೇಹಕ್ಕೆ ಒಳ್ಳೆ ರೀತಿ ಆಗೋ ರೀತಿ ಒಳಗೆ ಅಂಥವ್ರು ಮಾಡಿರೋ ನೋಡಿರ್ಬೋದು. ಆದ್ರೆ ಖಿನ್ನತೆನೂ ಆಗ್ತಾರ ಒಂದಿಷ್ಟು ಮಂದಿ, ಯಾಕಂದ್ರೆ ಏನು ಹ್ಯಾಬಿಟ್ಸ್ ಇರಂಗಿಲ್ಲ. ಹೌದೌದು, ಏನು ಹ್ಯಾಬಿಟ್ಸ್ ಇರಂಗಿಲ್ಲ. ಇರ್ಬೇಕು ಅಲ್ಲ, ಇರ್ಬೇಕಲ್ಲ, ಚಟವಟಿಕೆಯ ಮೂಲ ಅದು ಕರೆಕ್ಟ್. ಆದ್ರೆ ಏನಂತಂದ್ರೆ ಆ ಚಟ ಅದನ್ನ ಚಟ ಇದ್ರೆ ಸಾಕಿಲ್ಲ ಅಲ್ಲ, ಇದನ್ನ ಅದನ್ನ ಹೇಳೋದು ಯಾವುದಕ್ಕೆ ಅವ್ರವ್ರ ಆಸಕ್ತಿಗಳು ಎಲ್ಲವನ್ನೂ ಸಹಿತ ಇತಿಮಿತಿ ಒಳಗೆ ಎಲ್ಲ ಮಾಡೋದ್ರಿಂದ ನಮ್ಮ ವೃತ್ತಿನ ಸ್ಟ್ಯಾಂಡರ್ಡೈಸೇಷನ್ ಹೋಗ್ಲಿಕ್ಕೆ ಯಾವ್ದು ತೊಂದರೆ ಇಲ್ಲ. ಯಾಕಂದ್ರೆ ನೋಡಿ, ನಾವು ಎಷ್ಟು ಸರ್ವಿಸ್ ಕೊಡ್ತಾ ಇದೀವಿ ವಕೀಲರು ಅಂದ್ರೆ, ನಾವು ಈಗ ನೀವು ಇಂಗ್ಲೆಂಡು, ಅಮೆರಿಕಾ, ಅಡ್ವಾನ್ಸ್ಡ್ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಚಾಪರ್ಸ್ ಮೇಂಟೈನ್ ಮಾಡ್ತಾ ಇದ್ರು ಅವರು, ಹೆಲಿಕಾಪ್ಟರ್ಸ್ನೆಲ್ಲ. ಅಂದ್ರೆ ನಮ್ದು ಏನಿದೆ, ನಮ್ದು ವ್ಯವಸ್ಥೆ ಹಂಗಿದೆ, ಸಾಮಾಜಿಕ ಪರಿಸ್ಥಿತಿಗಳು ಹಂಗದಾವು. ಸರ್, ಲಾಸ್ಟ್ ಕ್ವಶನ್ ಕೇಳ್ತೀವಿ, ವೃತ್ತಿ ಬದ್ಧತೆ ಐತಾ? ಇಲ್ಲ ನೋಡಿ, ಯಾರೋ ಒಬ್ರು ಮಾಡೋದು ಏನೋ ಒಂದು ಸಮಸ್ಯೆ ಮಾಡೋದ್ಲಿಂತ್ರ ಅದು ಎಲ್ಲರಿಗೂ ಬರೋದು ಅನ್ವಯಿಸೋದಲ್ಲ. ಈಗ ಕರೆ ಅಂದ್ರೆ ನೀವು ಹೇಳೋದು ಕರೆಕ್ಟ್, ಒಂದು ಹಾಲಿನಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರು ಸಹಿತ ಕೆಡ್ತೈತದ. ಆದ್ರ ಇವತ್ತು ಸಂವಿಧಾನ, ಕಾನೂನುಗಳು, ಬಡವರಿಗೆ ನ್ಯಾಯ ಈ ತಟ್ಟಾಕತೈತೆ ಅಂದ್ರೆ ಇನ್ನೂ ನಾವು ವೃತ್ತಿ ಒಳಗ ನೈಪುಣ್ಯತೆ, ಶಿಸ್ತು ಬದ್ಧತೆ, ಸಾಮಾಜಿಕ ಕಳಕಳಿ ಎಲ್ಲ ಇಟ್ಕೊಂಡ್ ಬಂದೀವಿ ಅನ್ನೋ ಸಂಬಂಧ ಇದೈತಿ. ಇಲ್ಲ ಅಂದ್ರೆ ಸಮಾಜ ಡಿಸ್ಟರ್ಬ್ ಆಗಿ ಹೋಗ್ಬಿಡ್ತೈತಿ. ನಿಮ್ಮ ಈ ವಕೀಲರು ಫ್ಯಾಮಿಲಿ ಬಾಳ ಡಿಸ್ಟರ್ಬ್ ಆಗತ್ತ ಅಂತ ಕೇಳಿನಿ ಇಲ್ಲಿ. ಇದು ಯಾಕಂದ್ರ ಇವ್ರ ಒತ್ತಡದೊಳಗ ಫ್ಯಾಮಿಲಿನ ಮರಿತಾರ, ಅವ್ರಿಗೆ ಇದು ಕೊಡಕ್ ಆಗುದಿಲ್ಲ ಸಮಯ. ಅಲ್ಲ, ಸಮಯ ಕೊಡೋದು ಈಗ ಇಂಡಿವಿಜುವಲ್ಗೆ ಸಂಬಂಧ, ಒಬ್ಬೊಬ್ರು ವೈಯಕ್ತಿಕವಾಗಿ ಎಲ್ಲದಕ್ಕೂ ಸವಾಲ್ ಅಂತ ಅಲ್ಲ, ಸವಾಲ್ನೇ ಇದು. ಈಗ ನೋಡಿ, ನೀವು ಅದಕ್ಕೆ ಹೇಳಿದ್ರು, ಒಂದು ಅಮೇರಿಕನ್ ಒಂದು ನಾವೆಲ್ ಇದೆ, ಅದು ಒಬ್ಬ ರಿಚೆಸ್ಟ್ ಅಡ್ವೊಕೇಟ್ ಅವ. ಈ ರಿಚೆಸ್ಟ್ ಅಂದ್ರೆ ಈ ಬಿಕಮ್ ಎನ್ ಮಾಂಕ್ ಅಂದ್ರೆ ಹೆಂಗ ಬಂದ ಹಿಮಾಲಯ ಪರ್ವತದೊಳಗ ಅವ ಋಷಿ ಆದ ಅಂತ, ಅಂದ್ರೆ ಸನ್ಯಾಸಿ ಆದ ಅಂತಂದು ಸನ್ಯಾಸಿ ಆಗ್ತಾನ. ಎಲ್ಲ ಬ್ಯಾಡ್ಪ ನನಗೆ ಇದೆಲ್ಲ ತ್ಯಾಗ ಮಾಡಿ ಅವ ರಿಚೆಸ್ಟ್ ಮ್ಯಾನ್ ಇನ್ ಅಮೇರಿಕಾ. ಯಾಕಂದ್ರೆ ಏನು ಉಪಯೋಗ ಮಾಡಕ್ಕಾಗಲ್ಲ ನನಗೆ ಟೈಮ್ಸ್. ಇದು ಪ್ರೊಫೆಷನ್ ಅಂದ್ರೆ ನಾನು ಕಂಡುಕೊಂಡಿದ್ದೆ, ನಾವಾಗಲೇ ಟೈಮ್ ತಗೋಬೇಕು. ಯಾಕಂದ್ರೆ ಯಾವ ಜಡ್ಜ್ಗಳು, ಯಾಕಂದ್ರೆ ಪಾಪ ಅವ್ರಿಗಿರ್ತಕ್ಕಂಥ ಪ್ರೆಷರ್ಗೆ ಟೈಮೇ ಸಿಗಂಗಿಲ್ಲ. ಸರಿ, ಟೋಟಲಿ ಏನು ಕೊನೆಯದಾಗಿ ನಿಮ್ಮ ಮಾತು? ನೀವು ಎಲ್ಲರೂ ಸೇರಿ ಸಮಾಜದ ಬಗ್ಗೆ ಕಳಕಳಿ, ಶಿಸ್ತು ಬದ್ಧತೆ, ಪ್ರಾಮಾಣಿಕತೆ ಮತ್ತು ಯಾರಿಗೆ ಅವಶ್ಯಕತೆ ಕಾನೂನಿಂದ ಇದೆ, ನ್ಯಾಯದ ಅವಶ್ಯಕತೆ ಇದೆ, ನಾವು ಸಹಿತ ಮತ್ತು ಸಮಾಜದಲ್ಲಿ ತುಳಿತಕ್ಕೊಳದಂಥ ವ್ಯಕ್ತಿಗಳಿಗೆ ಎಲ್ಲರಿಗೂ ಸಹಿತ ನಾವು ಅವರಿಗೆ ದಾರಿದೀಪವಾಗಬೇಕು. ಇದುವರೆಗೆ ಮೋಹನ್ ಭಜಂತ್ರಿ ಅವರ ಮಾತುಗಳನ್ನು ಕೇಳಿದ್ರಿ. ಇವತ್ತು ಪ್ರಮುಖ ಸವಾಲುಗಳನ್ನು ಹೇಳ್ತೇನೆ. ಆರ್ಥಿಕ ಒತ್ತಡದಲ್ಲಿದ್ದಾರೆ ವಕೀಲರು, ಆದಾಯದ ಕೊರತೆ ಇದೆ, ಭದ್ರತೆ ಇಲ್ಲ, ಆಮೇಲೆ ತಂತ್ರಜ್ಞಾನ, ಎಷ್ಟೇ ಕಾನೂನುಗಳು ಬಂದರೂ ಕೂಡ ಭದ್ರತೆ ಕೊರತೆ, ಭಯ ಅನ್ನೋದು ಇದ್ದೇ ಇರುತ್ತೆ. ಒಂಚೂರು ಏನೋ ಮುಜುಗರ, AI ದೊಡ್ಡ ಸಮಸ್ಯೆ,
ಆಮೇಲೆ ಮಾನಸಿಕ ಖಿನ್ನತೆ, ಆರೋಗ್ಯ ಸಮಸ್ಯೆ, BP, ಶುಗರು, ಒತ್ತಡ ಇವೆಲ್ಲ. ಜೊತೆಗೆ ವೃತ್ತಿಪರ ಸಂಸ್ಕೃತಿ ಅಂತಾರೆ ಅದಕ್ಕೆ. ತಾರತಮ್ಯ ಅಂದ್ರೆ ಸೀನಿಯರ್ ವಕೀಲರು, ಜೂನಿಯರ್ ವಕೀಲರು, ನಾನು ಹಂಗೆ ನಾನು ಹಿಂಗೆ, ಯುವ ವಕೀಲರ ಮೇಲೆ ಪರಿಣಾಮ ಬೀಳುತ್ತದು ಒತ್ತಡ. ಅವರು ಬೇಜಾರಕ್ಕೊಳಗಾಗ್ತಾರೆ. ಸೊ ದೀರ್ಘಕಾಲದ ಸಮಯದ ಕೇಸ್ ನಡೀತವೆ. ಹಂಗಾಗಿ ಬೇಡಿಕೆ ಮತ್ತು ಒತ್ತಡ, ವೃತ್ತಿಪರ ವೈಯಕ್ತಿಕ ಜೀವನದ ಒತ್ತಡ, ಸಮತೋಲನ ಇಲ್ಲದ್ದು, ಬ್ಯಾಲೆನ್ಸೇ ಇಲ್ಲ ಲೈಫಿಗೆ, ಇವೆಲ್ಲ. ಆಮೇಲೆ ನಿರಂತರ ಕಲಿಕೆ ಇದು. ಇನ್ನು ವೃತ್ತಿಪರ ಜವಾಬ್ದಾರಿ ಭಾಳ ಅದಾವು. ಪರಿಣಾಮಕಾರಿ ನಿರ್ವಹಣೆ ಮಾಡಬೇಕು. ಪ್ರಾಮಾಣಿಕತೆ ಮತ್ತು ಸತ್ಯ ನಿಷ್ಠತೆ ಇರಬೇಕು, ಬದ್ಧತೆ ಇರಬೇಕು. ಆಮೇಲೆ ವಿವಿಧ ಕಾನೂನುಗಳು ಬರ್ತಾವೆ ಎವ್ರಿ ಡೇ. ಎವ್ರಿ ಡೇ ಬರ್ತಾವ. ಆ ಎಲ್ಲ ಕಾನೂನುಗಳನ್ನ ಪ್ರತಿ ಹಂತದಲ್ಲಿ ತಿಳ್ಕೊಳ್ಬೇಕು. ಜೊತೆಗೆ ಸೀನಿಯರ್ಸ್ ಜೂನಿಯರ್ಸ್ ಮಧ್ಯೆ ಸಾಮತೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಆತ್ಮೀಯತೆ ಬರಬೇಕು. ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಏನು ಕ್ಲೈಂಟ್ಸ್ ಇರ್ತಾರಲ್ಲ ಅವರಿಗೆ ಗೌರವ ಕೊಡುವಂಥದ್ದು, ಅವರ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು, ಸಮಾನತೆಯ ಸಮಾಧಾನದ ಏನು ನ್ಯಾಯದಾನ ಆಗಬೇಕು. ಅದು ವಕೀಲ ದಿನಾಚರಣೆಯ ಮೂಲ ಮಂತ್ರ, ಮೂಲ ಉದ್ದೇಶ. ಇದುವರೆಗೆ ಎಲ್ಲ ವಿಷಯಗಳನ್ನು ಅತ್ಯಂತ ಪ್ರೀತಿಯಿಂದ, ಸಾಕಷ್ಟು ವಿಷಯ ಇದೆ ಅವ್ರ ಕಡೆ, ಆದ್ರೆ ಅದನ್ನ ಚರ್ಚೆ ಮಾಡಕ್ಕೆ ಇನ್ನಷ್ಟು ವೇದಿಕೆ ಇದೆ, ಅವು ಕರೆಸ್ತೀನಿ. ಇಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಮೋಹನ್ ಭಜಂತ್ರಿ ಅವರಿಗೆ ಆಸ್ಕ್ ನ್ಯೂಸ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ.